ನಮಸ್ಕಾರ. ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಹವಾಮಾನ ವೈಪರೀತ್ಯ ಅಂದಾಗ ನೋಡಿ ನನ್ನ ಧ್ವನಿ ಹೇಗಾಗಿದೆಯಲ್ಲ, ಆದರೆ ಇದು ಕ್ಷಣಿಕ ಕಾಲದ ವ್ಯತ್ಯಾಸ. ಆದರೆ ಶಾಶ್ವತವಾಗಿ ಯಾವುದಾದ್ರೂ ಬೆಂಕಿಯ ಅನಾಹುತ, ಆ್ಯಸಿಡ್ ಅಟ್ಯಾಕ್ ಈ ಥರದ್ದೆಲ್ಲ ಆದಾಗ ನಮ್ಮ ಇಡೀ ಅಂದರೆ ದೇಹದ ಚರ್ಮ ಯಾವ ಭಾಗಕ್ಕೆ ಬಿದ್ದಿರುತ್ತೆ ಅದೆಲ್ಲವೂ ಕೂಡ ಸುಟ್ಟಾಗ ಮತ್ತೆ ಸಹಜ ಸ್ಥಿತಿಗೆ ತೊಗೊಂಡು ಬರೋದು ಇಟ್ಸ್ ಅ ಬಿಗ್ ಚಾಲೆಂಜ್. ಅಂದರೆ ಅಂಥ ಸಂದರ್ಭಗಳನ್ನು ಕೂಡ ಎದುರಿಸುವ ಮನಸ್ಥಿತಿ ನಮಗೆ ಬೇಕಾಗಿದೆ. ಆ ಮನಸ್ಥಿತಿಯ ಜೊತೆಗೆ ಇವತ್ತು ವಿಜ್ಞಾನ ಕೂಡ ಅಂದರೆ ವೈದ್ಯಕೀಯ ಕ್ಷೇತ್ರ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯನ್ನು ತರುವ ನಿಟ್ಟಿನಲ್ಲಿ ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿದೆ. ಏನು ಹೇಳ್ತೀರಾ ಶ್ವೇತಾ? ಖಂಡಿತ ಶ್ರೀನಿವಾಸ್ ಅವರೇ, ಯಾಕಂದರೆ ಬಹುಶಃ ನಾವು ಸಂಕಟ ಬಂದಾಗ ವೆಂಕಟರಮಣ ಅಂತೀವಿ, ದೇವರನ್ನ ಕಷ್ಟಗಳು ಕಮ್ಮಿ ಕೊಡಪ್ಪ ಅಂತ ಕೇಳ್ತೀವಿ. ಆದರೆ ಇವತ್ತಿನ ನಮ್ಮ ಅತಿಥಿ ದೇವರಿಗೆ ಬಹುಶಃ ನೀನೆಷ್ಟೇ ಕಷ್ಟಗಳನ್ನು ಕೊಟ್ಟರೂ ಕೂಡ ನಾನು ಇಷ್ಟದಿಂದ ಸ್ವೀಕರಿಸ್ತೀನಿ, ನನ್ನ ಬದುಕನ್ನು ಶ್ರೇಷ್ಠತೆಯ ರೂಪ ಕೊಡ್ತೀನಿ ಅಂತ ಸಂಕಲ್ಪ ತೊಟ್ಟವರು. ಯಾಕಂದರೆ ಆಗಲೇ ಹೇಳಿದ ಹಾಗೆ ಒಂದು ಅವಘಡ ಇವರ ಬದುಕನ್ನೇ ಕರುಣಾಜನಕವಾಗಿಸಬಹುದಾಗಿತ್ತು. ಆದರೆ ಹಾಗಲ್ಲ, ದುರಂತವೇ ಹೊಸ ಆರಂಭ ಅಂತ ತಿಳ್ಕೊಂಡು ಆಘಾತನೇ ಹೊಸ ಅವಕಾಶ ಅಂತ ಪರಿಗಣಿಸಿ ಮುಳ್ಳುಗಳನ್ನೇ ಮೆಟ್ಟಿಲುಗಳನ್ನಾಗಿಸಿಕೊಂಡು ಬೆಂಕಿಯಲ್ಲಿ ಅರಳಿದ ಈ ಹೂವು ತಮ್ಮ ಜೀವನಕ್ಕೆ ರೋಚಕತೆಯ ರೂಪ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಎಷ್ಟೋ ಜನರ ಬದುಕುಗಳಿಗೆ ಚಂದದ ರೂಪವನ್ನೂ ಕೂಡ ಕಲ್ಪಿಸಿದ್ದಾರೆ. ಹಾಗಾದರೆ ಅಂತಹ ಮಹಾಸಾಧ್ವಿ, ವೀರ ವನಿತೆ, ಅಪರೂಪದ ಸಾಧಕಿ ಇವತ್ತಿನ ನಮ್ಮ ವಾರದ ಅತಿಥಿಯಾಗಿದ್ದಾರೆ. ಹಾಗಾದರೆ ಆ ಅತಿಥಿ ಯಾರು, ಅವರ ಒಂದು ಕಿರು ಪರಿಚಯವನ್ನು ನೋಡ್ಕೊಂಡು ಬರೋಣ. ಇದು ಗಟ್ಟಿಗಿತ್ತಿ ತಾಯಿ, ಛಲಗಾತಿ ಮಗಳ ಹೋರಾಟದ ಕಥೆ, ಸಾಧನೆಯ ಯಶೋಗಾಥೆ. 8ನೇ ವಯಸ್ಸಿನಲ್ಲಿ ಅಗ್ನಿ ಅವಘಡಕ್ಕೆ ತುತ್ತಾಗಿ 8 ವರ್ಷಗಳ ಕಾಲ 28 ಶಸ್ತ್ರಚಿಕಿತ್ಸೆಗೆ ಒಳಪಟ್ಟು ಗೆದ್ದು ಬಂದ ವೀರವನಿತೆ ಡಾಕ್ಟರ್ ಪ್ರೇಮಾ ಧನರಾಜ್. ದೈಹಿಕ, ಮಾನಸಿಕ ವೇದನೆ ಮತ್ತು ಸಾಮಾಜಿಕ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಂತು ಶಿಕ್ಷಣವೇ ಗುರಿ ಎಂದು ಮುಂದೆ ಸಾಗಿದರು. ಬೆಂಗಳೂರಿನ BMS ಕಾಲೇಜಿನಲ್ಲಿ BSc, ಹುಬ್ಬಳ್ಳಿಯಲ್ಲಿ MBBS, ಚಿಕಿತ್ಸೆ ಪಡೆದ ತಮಿಳುನಾಡಿನ ವೆಲ್ಲೂರಿನ CMC ಕಾಲೇಜಿನಲ್ಲಿ MS ಪೂರೈಸಿ ಪಂಜಾಬ್ನ ಲುಧಿಯಾನಾದಲ್ಲಿ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ MCH ವ್ಯಾಸಂಗ ಪಡೆದರು. ಮುಂದೆ ಅಮೆರಿಕಾದಲ್ಲಿ PDFBR ಫೆಲೋಶಿಪ್, ಅಡ್ವಾನ್ಸ್ಡ್ ಬರ್ನ್ ಲೈಫ್ ಸಪೋರ್ಟ್ ಕೋರ್ಸ್, FACS, CTBS, ಲಂಡನ್ನ ಗ್ಲಾಸ್ಗೋನಲ್ಲಿ FRCS, FIMSA, ಡಾಕ್ಟರ್ ಆಫ್ ಡಿವಿನಿಟಿ, ಹೀಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ದೇಶ ವಿದೇಶಗಳ 10 ಪದವಿ ಪಡೆದು ಪರಿಣಿತಿ ಸಾಧಿಸಿದ್ದಾರೆ. ತಾಯಿಯ ಆಶಯದಂತೆ ಚಿಕಿತ್ಸೆ ಪಡೆದ ವೆಲ್ಲೂರಿನ CMC ಆಸ್ಪತ್ರೆಯಲ್ಲೇ 3 ದಶಕಗಳ ಕಾಲ ವೈದ್ಯೆಯಾಗಿ ಸುಟ್ಟ ಗಾಯಗಳ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥೆಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅಲ್ಲದೆ 1999ರಲ್ಲಿ ಅಗ್ನಿ ರಕ್ಷಾ ಎಂಬ ಸ್ವಯಂ ಸೇವಾ ಸಂಸ್ಥೆ ಸ್ಥಾಪಿಸಿದ ಪ್ರೇಮಾ 25,000ಕ್ಕೂ ಹೆಚ್ಚು ಸುಟ್ಟ ಗಾಯದ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡುವುದರ ಜೊತೆಗೆ ಅನೇಕರಿಗೆ ಪುನರ್ವಸತಿ ಕಲ್ಪಿಸಿದ್ದಾರೆ. ವೆಲ್ಲೂರಿನ ಆಸ್ಪತ್ರೆಯಿಂದ ನಿವೃತ್ತಿ ಹೊಂದಿದ ನಂತರ ಬೆಂಗಳೂರಿಗೆ ಮರಳಿ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ, ಆಪ್ತ ಸಮಾಲೋಚಕಿಯಾಗಿ ಸೇವೆ ಮುಂದುವರೆಸಿದ್ದಾರೆ. ವಿದೇಶಗಳಲ್ಲಿ ಕಲಿತ ವಿದ್ಯೆಯನ್ನು ದೇಶದ ಪ್ಲಾಸ್ಟಿಕ್ ಸರ್ಜರಿ ಕ್ಷೇತ್ರದ ಬೆಳವಣಿಗೆಗೆ ವಿನಿಯೋಗಿಸಿರುವ ಡಾಕ್ಟರ್ ಪ್ರೇಮಾ ಧನರಾಜ್ ಕಾಸ್ಮೆಟೊಲಜಿ ಕ್ಷೇತ್ರಕ್ಕೆ ನೀಡಿದ ಅನನ್ಯ ಕೊಡುಗೆ ಗುರುತಿಸಿ 2024ರ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಗಿದೆ. ದುರಂತವೇ ಹೊಸ ಆರಂಭ ಎಂದು ಪರಿಗಣಿಸಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಾ ಸಂತ್ರಸ್ತರಿಗಾಗಿ ಜೀವನವನ್ನೇ ಮುಡಿಪಾಗಿಟ್ಟ ಜನಪ್ರಿಯ ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ ಪ್ರೇಮಾ ಧನರಾಜ್ ಈ ವಾರದ ನಮ್ಮ ಅತಿಥಿ. ಪ್ರಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಡಾಕ್ಟರ್ ಪ್ರೇಮಾ ಧನರಾಜ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಡಾಕ್ಟರ್ ಪ್ರೇಮಾ ಧನರಾಜ್ ಅವರೇ, ನಿಮಗೆ ನಮ್ಮ ಚಂದನ ವಾಹಿನಿಯ ವಾರದ ಅತಿಥಿ ಪರವಾಗಿ ಆತ್ಮೀಯವಾದ ಸ್ವಾಗತ ಮೇಡಮ್. ನಮಸ್ತೆ. ಮೊದಲಿಗೆ ಖಂಡಿತವಾಗಲೂ ನಿಮ್ಮ ಇಡೀ ಜೀವನದ ಒಂದು ಕಥೆಯನ್ನು ಕೇಳಿದಾಗ ಈ ರೀತಿ ಅಂದರೆ ಬಂದದ್ದನ್ನು ಈ ರೀತಿಯೂ ಸ್ವೀಕರಿಸಬಹುದಾ, ಈ ರೀತಿಯೂ ಎದುರಿಸಬಹುದಾ ಅನ್ನುವಂಥ ಎಲ್ಲರಲ್ಲೂ ಒಂದು ಆಶ್ಚರ್ಯ ಆಗಿರ್ಬೋದು, ಸ್ಫೂರ್ತಿ ಆಗಿರ್ಬೋದು, ಎಲ್ಲವನ್ನ ಹೊಸ ಚೈತನ್ಯ ತುಂಬುವಂಥ ನಿಮ್ಮ ಜೀವನವೇ ಒಂದು ದೊಡ್ಡ ಪಾಠ ಅಂತ ಅನ್ಕೋತೀನಿ ಮೇಡಮ್. ಆದರೆ ನಮಗೆ ಸ್ವಲ್ಪ ಹಿಂದೆ ಅಂದರೆ ಒಬ್ಬ ಗಾಯಕಿ ಆಗಬೇಕು ಅಂತ ಕನಸು ಕಂಡವರು ನೀವು ಇವತ್ತು ಧೀರ ನಾಯಕಿ ಅಂತ ಅನ್ನಿಸ್ಕೊಂಡಿದ್ದೀರಿ. ಆ ಒಂದು ಸಮಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ಬೋದಾ ಮೇಡಮ್?
ನಾನು ಒಂದು ದೊಡ್ಡ ಕ್ರಿಶ್ಚಿಯನ್ ಫ್ಯಾಮ್ಲಿನಲ್ಲಿ ಹುಟ್ಟಿದ್ದು. ನಮ್ಮಪ್ಪ ನಮ್ಮಮ್ಮ ಇಬ್ಬರು ಚರ್ಚ್ನಲ್ಲಿ ತುಂಬ ಚೆನ್ನಾಗಿ ಹಾಡು ಹೇಳೋರು. ಸೊ ಆದರೆ ಅವ್ರ ಪ್ರೊಫೆಷನ್ ಅದಲ್ಲ. ನಮ್ಮ ಡ್ಯಾಡಿ ಪ್ರೊಫೆಷನ್ ಕಂಪ್ಯೂಟರ್ಸ್ನಲ್ಲಿ ಕೆಲಸ ಮಾಡ್ತಿದ್ರು. ಆ ಸ್ಟಾರ್ಟಿಂಗ್ ಬ್ಯಾಂಗ್ಳೂರ್ನಲ್ಲಿ ನಮ್ಮಪ್ಪನೇ ವಾಸ್ ದ ಮೇನ್ ಪರ್ಸನ್. ನಮ್ಮಮ್ಮ ಫಾರ್ಮಸಿಸ್ಟ್ ಆಗಿದ್ದರು. ಆದರೆ ಇಬ್ರಿಗೂ ತುಂಬ ಚರ್ಚ್ನಲ್ಲಿ ಹಾಡೋದು ತುಂಬ ಚೆನ್ನಾಗಿ ಹಾಡ್ತಾಯಿದ್ರು. ಅವ್ರು ನೋಡಿ ನೋಡಿ ನನಗೂ ಒಂದು ದೊಡ್ಡ ಹಾಡಿಗೆ ಆಗಬೇಕು ಅಂತ ಆಸೆ ಇತ್ತು. ಸೊ ಆವಾಗಲೇ ನಾನು ಸ್ಕೂಲ್ ಇದಕ್ಕೆ ಪಿಯಾನೋ ಕ್ಲಾಸು, ಗಿಟಾರ್ ಕ್ಲಾಸಸ್ಗೆ ಹೋಗ್ತಾ ಇದ್ದೆ. ಆವಾಗ ಸ್ಕೂಲ್ನಲ್ಲಿ ಹೇಳಿದರು, ಯಾರಿಗೆ ಟ್ಯಾಲೆಂಟ್ ಏನಿದೆಯೋ ಅದನ್ನು ತೋರಿಸಿದ್ರೆ ನೆಕ್ಸ್ಟ್ ಡೇ ಆ ಕ್ಲಾಸಿಗೆ ಹಾಕ್ತೀವಿ ಅಂತ. ಸೊ ಮನೆಗೆ ಬೇಗ ಬಂದ್ವಿ. ಬರ್ತಾನ ಅಂದ್ಕೊಂಡೆ, ಐ ಆಮ್ ಗೋಯಿಂಗ್ ಟು ಗಿವ್ ದ ಬೆಸ್ಟ್ ಶಾಟ್ ನಾಳೆ ಅಂದ್ಕೊಂಡು ಬಂದೆ ಪ್ರಾಕ್ಟೀಸ್ ಮಾಡೋಣ ಅಂತ. ಮನೆ ದೊಡ್ಡ ಮನೆ. ನನ್ನ ಮೇಡ್ ಅವಾಗಿರಲಿಲ್ಲ. ನಾನು ಸ್ಟ್ರೇಟ್ ಕಿಚನ್ಗೆ ಹೋದೆ. ನಮ್ಮ ಮಮ್ಮಿ ಕೆಲ್ಸಕ್ಕೆ ಹೋಗಿದ್ರು. ಕಿಚನ್ಗೆ ಹೋದೆ. ಅವಾಗೆಲ್ಲ ಪಂಪಿಂಗ್ ಸ್ಟೌವೇ, ಗ್ಯಾಸ್ ಸ್ಟವ್ ಇರಲಿಲ್ಲ. ಆ ಪಂಪಿಂಗ್ ಸ್ಟವ್ ಫ್ಲೇಮ್ಸ್ ತುಂಬ ಕಮ್ಮಿ ಬರ್ತಿತ್ತು. ಸೊ ಅಂದ್ಕೊಂಡೆ ನಾನು ಕೆರೋಸಿನ್ ಹಾಕಿದ್ರೆ ಅದು ಚೆನ್ನಾಗಾಗುತ್ತೆ, ಕಾಫಿ ಕುಡ್ಕೊಂಡು ಪ್ರಾಕ್ಟೀಸ್ ಮಾಡೋಣ ಅಂತ. ಅಷ್ಟರೊಳಗೆ ಕೆರೋಸಿನ್ ಹಾಕಿದೆ, ಅದು ನೆಕ್ಸ್ಟ್ ಮಿನಿಟ್ ಬ್ಲಾಸ್ಟ್ ಆಯಿತು. ಆವಾಗ ಬ್ಯಾಂಗ್ಳೂರಿನಲ್ಲೇ, ಆವಾಗ ನಾನು ಇದ್ದಿದ್ದು ಹುಟ್ಟಿದ್ದೆಲ್ಲ ಓದಿದ್ದೆಲ್ಲ ಬ್ಯಾಂಗ್ಳೂರೇ. ಸೊ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ಒಂದೇ ತಿಂಗಳಿನಲ್ಲಿ ನನ್ನ ಫುಲ್ ಲಿಪ್ ಟಚಿಂಗ್ ಮೈ ಚೆಸ್ಟ್. ನನಗೆ ಆವಾಗ ನೆಕ್ಕೇ ಇಲ್ಲ. ಫುಲ್ ಹೀಗೆ ಮಲ್ಕೊಂಡಿದ್ದು ಹಾಗೆ ಅಂಟ್ಕೊಂಡ್ಬಿಡ್ತು ಅದು, ಕತ್ತೂ ನೆಕ್ಕೂ ಚೆಸ್ಟು. ಆವಾಗ 1 ವಾರಕ್ಕೆ ಒಂದೇ ಸತಿ ಡ್ರೆಸ್ಸಿಂಗ್ ಮಾಡೋರು. ಅವಾಗ ಅಟೆಂಡರ್ಸೇ ಮಾಡೋದು, ಡಾಕ್ಟರ್ಸ್ ಯಾರು ಮಾಡ್ತಾ ಇರಲಿಲ್ಲ. ಆ ಕಾಲ ಅದು ಚೇಂಜ್ ಆಯ್ತು ಇವಾಗ. ಆವಾಗ ಫುಲ್ ಬ್ಲಡ್, ನನ್ನ ಫ್ರಾಕೆಲ್ಲ. ತುಂಬ ಅಳೋದು ನಾನು. 3 days ಡ್ರೆಸ್ಸಿಂಗ್ ಮುಂಚೆ ಅಳೋದು, 3 days ಆಫ್ಟರ್ ಡ್ರೆಸ್ಸಿಂಗ್ ಅಳೋದು. ಸೊ ಅದನ್ನು ನೋಡಿ ನನ್ನ ಪೇರೆಂಟ್ಸ್ಗೆ ತುಂಬ ಕಷ್ಟ ಆಯಿತು ಅಂತ ಕಾಣುತ್ತೆ. ಸೊ ಅವ್ರು ಅಂದ್ಕೊಂಡ್ರು, ಸರಿ ನಿನ್ನನ್ನು ವೆಲ್ಲೂರು ಕರ್ಕೊಂಡು ಹೋಗೋಣ, ಅದು ಬಿಗ್ಗೆಸ್ಟ್ ಹಾಸ್ಪಿಟ್ಲು ಅಂತ ಅಲ್ಲಿ ಕರ್ಕೊಂಡು ಹೋದರು. ಅಲ್ಲಿ ಹೋಗುವಾಗ ನಮ್ಮ 3 times ನನಗೆ ಥಿಯೇಟ್ರಿಗೆ ಕರ್ಕೊಂಡು ಹೋದರು. ಆವಾಗ ಕತ್ತೆ ಇಲ್ವಲ್ಲ, ಸೊ ಟ್ಯೂಬ್ ಹಾಕೋಕ್ಕೆ ಅವ್ರಿಗೆ ತುಂಬ ಕಷ್ಟ ಆಯಿತು. ಅನಸ್ಥೆಟಿಸ್ಟ್ಗೆ ಟ್ಯೂಬ್ ಹಾಕೋಕ್ಕೆ ಆಗಲಿಲ್ಲ. ಇವಾಗ ಟೆಕ್ನಾಲಜಿ ಚೇಂಜ್ ಆಗಿದೆ, 5 ನಿಮಿಷದ್ರಲ್ಲಿ ಹಾಕ್ಬಿಡ್ತಾರೆ. ಆವಾಗೆಲ್ಲ ತುಂಬ ಒಂದೊಂದು ಸತಿನೂ ಮಮ್ಮಿ ಡ್ಯಾಡಿ ವೆಯ್ಟ್ ಮಾಡ್ತಾರೆ, ಥಿಯೇಟ್ರಿಂದ ಬರ್ತಾಳೆ ಅಂತ. ಆಪ್ರೇಷನ್ನೇ ಆಗಲ್ಲ, ಹಾಗೆ ಕಳಿಸ್ತಾ ಇದ್ರು. ಸೊ ನಮ್ಮ ಅಪ್ಪ ತುಂಬ ಅಳೋರು, ತುಂಬ ಸಾಫ್ಟ್ ನಮ್ಮ ಡ್ಯಾಡಿ. ಅವಾಗ ಅಂದ್ಕೊಳ್ಳೋದು, ಇಷ್ಟು ದೊಡ್ಡ ಹಾಸ್ಪಿಟಲ್ ಕರ್ಕೊಂಡ್ಬಂದ್ರು ನನ್ನ ಮಗಳಿಗೆ ಏನು ಮಾಡೋಕ್ಕಾಗಲಿಲ್ವೇ ಇವರಿಗೆ ಅಂತ. ನಮ್ಮ ಅಮ್ಮ ಏನು ಮಾಡಿದ್ರು, ಅಲ್ಲಿ ಚಾಪಲ್, CMCನಲ್ಲಿ ಒಂದು ಚಾಪಲ್ ಇದೆ, ಅಲ್ಲಿ ಹೋಗಿ ಕೂತ್ಕೊಂಡು ನಮ್ಮಮ್ಮ ತುಂಬ ಹತ್ತಿದ್ರು ಅಂತ ಕಾಣುತ್ತೆ. ಆ ಜಪದ್ರಲ್ಲಿ ನಮ್ಮಮ್ಮ ಹೇಳಿದ್ರಂತೆ, ಅವಳಿಗೆ ಇನ್ನೊಂದು ಲೈಫ್ ಕೊಟ್ಟರೆ ಅವಳನ್ನ ಇದೇ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಆಗಿ ಇದೇ ಸುಟ್ಟವ್ರಿಗೆ ಅವಳು ಟ್ರೀಟ್ ಮಾಡೋ ಹಾಗೆ ನಾನು ಮಾಡ್ತೀನಿ, ಆ ಪ್ರಾಮಿಸ್ ನಾನು ಕೊಡ್ತೀನಿ, ಅವಳಿಗೆ ನೀವು ಚೆನ್ನಾಗಿ ಮಾಡಿ ಅವಳನ್ನ ಆಪ್ರೇಷನ್ ಸಕ್ಸಸ್ ಆಗಲಿ ಅಂತ. ಅದೇ ಥರ ದೇವ್ರು ಕಾಯ್ದು ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಆಪ್ರೇಷನ್ ಥಿಯೇಟ್ರಿಗೆ ಹೋಗುವಾಗ 12 hours ಆಯಿತು, ಆದರೆ ಆಪ್ರೇಷನ್ ಸಕ್ಸಸ್ ಆಯಿತು. ಸೊ ನಮ್ಮಮ್ಮ ಚಾಪಲ್ನಲ್ಲೇ ಕೂತ್ಕೊಂಡು ಪ್ರೇ ಮಾಡಿಕೊಂಡೆ ಫುಲ್ ಡೇ ಇದ್ದರು. ಸಾಯಂಕಾಲ 8 o'clock ಹಾಗೆ ವಾರ್ಡ್ಗೆ ಬಂದ್ವಿ. 12 hours ತಗೊಂಡ್ರು ಆಪ್ರೇಷನ್ ಮಾಡೋಕ್ಕೆ. ಇವಾಗೆಲ್ಲ ನಾನು 1 hour 1.5 hours ಮಾಡಿಬಿಡ್ತೀವಿ. ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ ಅದಕ್ಕೆ. ಸೊ ಆವಾಗ ನಮ್ಮಮ್ಮ ನಾನು ಕಣ್ಣು ನೋಡಿದ ತಕ್ಷಣ ನಮ್ಮಮ್ಮ ಹೇಳಿದ್ದು, ನಿನ್ನನ್ನು ಡಾಕ್ಟರ್ ಹಾಕಬೇಕು, ಏಕೆಂದರೆ ಅವ್ರ ಮನಸ್ಸಿನಲ್ಲಿ ಅದು ಅಷ್ಟು ಇತ್ತು ಅಂತ ಕಾಣುತ್ತೆ. ಸೊ ನಾನು ಅಂದ್ಕೊಂಡು, ಏನು ಹೇಳ್ತಾರೆ ಮಮ್ಮಿ, ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಇಷ್ಟು ನೋವಿನಲ್ಲಿದ್ದೀನಿ, ಡಾಕ್ಟರ್ ಅಂತಾರಲ್ಲ ಅಂತ ನನಗೆ ಒಂಥರ ಅದು ಅಷ್ಟು ಕ್ಲಿಯರಾಗಿ ನಂಗೆ ಗೊತ್ತಿಲ್ಲ. ಬಟ್ ಐ ವಾಸ್ ವಂಡ್ರಿಂಗ್, ಯಾಕೇನು ಮಮ್ಮಿ ಹೀಗೆ ಹೇಳ್ತಾರೆ ಅಂತ. ಆದರೆ ನಮ್ಮಮ್ಮಗೆ ಒಂದು ರಿಲೀಫು, ಕಣ್ಣು ತೆಗೆದೇ ನಾನು ಬದುಕ್ಬಿಟ್ಟಿದ್ದೀನಿ, ಮತ್ತು ಅವಳನ್ನ ಡಾಕ್ಟರ್ ಆಗಬೇಕು ಅಂತ ಸಂತೋಷದ್ರಲ್ಲಿ ಅದು ಬಂದುಬಿಡ್ತು ಅಂತ ಕಾಣುತ್ತೆ. ಆಮೇಲೆ ನಮ್ಮಮ್ಮ ನನಗೇನು ಹೇಳಿಲ್ಲ ಅದ್ರ ಬಗ್ಗೆ, ನಾನು ಡಾಕ್ಟರ್ ಆಗಬೇಕು ಅಂತ ಏನೂ ಹೇಳಿಲ್ಲ. ಆದರೆ 6 months ಹಾಸ್ಪಿಟಲ್ನಲ್ಲಿದ್ದೆ, ತುಂಬ ಆಪ್ರೇಷನ್ಸ್ ಎಲ್ಲ ಆಯಿತು.
ಟೋಟಲಿ ನನಗೆ 28 ಆಪ್ರೇಷನ್ಸ್ ಆಗಿದೆ. ಆವಾಗ ಬರ್ನ್ಸ್ ಆಗುವಾಗ ಈ ಲ್ಯಾರಿಂಗ್ಸೂ ಬರ್ನ್ಸ್ ಆಯಿತು. ಇನ್ಹಲೇಷನ್ ಅಂತೀವಲ್ಲ ಅದರಿಂದ ಆಗಿದ್ದು ಸ್ಮೋಕ್ ಇನ್ಹಲೇಷನ್ ಅಂತೀವಿ. ಸೊ ನನ್ನ ವಾಯ್ಸ್ ಚೇಂಜ್ ಆಯಿತು. ನಂದು ತುಂಬ ಸ್ವೀಟ್ ಆಗಿತ್ತು ವಾಯ್ಸು. ಬರ್ನ್ಸ್ ಆದಮೇಲೆ ತುಂಬ ಟು ಸಚ್ ಅನ್ ಎಕ್ಸ್ಟೆಂಟ್ ಎಲ್ಲರೂ ಗಂಡಸು ವಾಯ್ಸ್ ಅಂತಾರೆ, ಇಂಜುರಿ ಆಗಿರುತ್ತೆ ಆ ಸ್ಮೋಕ್ನಲ್ಲಿ, ಅದರಿಂದ ವಾಯ್ಸ್ ಚೇಂಜ್ ಆಗಿಬಿಡ್ತು. ಸೊ ಆ ಸ್ವೀಟ್ ವಾಯ್ಸ್ ಹೋಗಿ ತುಂಬ ಹಾರ್ಶ್ ವಾಯ್ಸ್ ಇದೆ ನನಗೆ. ಸೊ ಎಲ್ಲಿ ಫೋನ್ ಮಾಡಿದ್ರು ಅವಾಗೆಲ್ಲ ಲ್ಯಾಂಡ್ಲೈನ್ ಅಲ್ವಾ, ಹಲೋ ಅಂದರೆ ಎಸ್ ಸರ್ ಅನ್ನೋರು, ನಂಗೆ ತುಂಬ ಕೋಪ ಬರೋದು. ಆದರೆ ಹೋಗ್ತಾ ಹೋಗ್ತಾ ನನ್ನ ಸ್ಟೂಡೆಂಟ್ಸ್ ಎಲ್ಲ ಹೇಳೋರು, ಮ್ಯಾಮ್ ಯುವರ್ ವಾಯ್ಸ್ ಇಸ್ ಸೋ ಗುಡ್, ಅವ್ರಿಗೆ ನಿದ್ದೆ ಬರಲ್ಲ ನಾನು ಕ್ಲಾಸ್ ತೆಗಿವಾಗ ಅಂತ. ಅದು ನಂಗೆ ತುಂಬಾ ಸಂತೋಷ ಆಯ್ತು. ಇಲ್ಲ ನಿಜ ಅಂದ್ರೆ ತುಂಬಾ ವಿಭಿನ್ನವಾಗಿ ಕೇಳಿಸುತ್ತೆ ಹೊರತು ಅಂದ್ರೆ ಸರ್ ಅನ್ನುವಂಥ ರೀತಿಯಲ್ಲೆಲ್ಲ ತುಂಬಾ ಚೆನ್ನಾಗಿ ಕೇಳಿಸ್ತದೆ. ಅಂದ್ರೆ ಒಂದು ಮೇಡಮ್, ನಿಮ್ಮೊಳಗಿನ ಹೋರಾಟ ದೈಹಿಕವಾಗಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರಬಹುದು, ಎಲ್ಲಾ ರೀತಿ ಅಂದ್ರೆ ಒಳಗಿನ ಹೋರಾಟ ಒಂದಾದ್ರೆ ಹೊರಗಿನ ಹೋರಾಟ ಇಡೀ ಪ್ರಪಂಚವನ್ನ ಎದುರಿಸಬೇಕಲ್ಲ, ಅದಕ್ಕೂ ಕೂಡ ಅಮ್ಮ ಎಷ್ಟರ ಮಟ್ಟಿಗೆ ಅದ್ಭುತವಾಗಿ ತಾವೂ ಧೈರ್ಯ ತಗೊಂಡು ನಿಮಗೆ ಸಾಥ್ ಕೊಟ್ಟಿದ್ದಾರಲ್ಲ, ಅದಕ್ಕೊಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು ತಾಯಿ. ಇಲ್ಲ, ನಮ್ಮ ಅಮ್ಮಗೆ ನಿಜವಾಗ್ಲೂ ಹೇಳಬೇಕು. ಯಾಕಂದರೆ ಆ ಪ್ರಾಮಿಸ್ ನಾನು 8 ವಯಸ್ಸಿನಲ್ಲಿ ಅದು ಹೇಗೆ ನನ್ನನ್ನು ಡಾಕ್ಟರ್ ಮಾಡ್ತಾರೆ ಅಂತ ಜಪ ಮಾಡಿಕೊಂಡ್ರು ನಂಗೆ ಗೊತ್ತಿಲ್ಲ. ಅದು ಹೇಗೆ ಅವ್ರಿಗೆ ಅಷ್ಟು ಧೈರ್ಯ ಬಂತು, ಅಷ್ಟು ಕಾನ್ಫಿಡೆನ್ಸ್ ಹೇಗೆ ಬಂತು, ಅಷ್ಟು ಫೇತ್ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾವೆಲ್ಲ ಹೇಗೆ ಹೋಗ್ತೀವಿ, ಓದ್ತೀವಿ, ಏನಾಗ್ತೀವಿ ಅಂತ ಏನು ಗೊತ್ತಾಗತ್ತೆ ಆ ವಯಸ್ಸಿನಲ್ಲಿ. ಅದರಲ್ಲಿ ನಮ್ಮಮ್ಮ ಇವಳು ಆಗ್ತಾಳೆ, ನಾನು ಇವಳನ್ನ ಮಾಡಿಸ್ತೀನಿ ಡಾಕ್ಟ್ರು ಅಂತ ನಾನು 8 ವಯಸ್ಸಿನಲ್ಲಿ ತೊಗೊಂಡಿದ್ದು ತುಂಬಾ ಆಶ್ಚರ್ಯ ನನಗೆ. ಅದು ಮಾತ್ರ ಇಲ್ಲ, ಒಂದೊಂದು ಸ್ಟೆಪ್ನಲ್ಲೂ ಮಮ್ಮಿ ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ರು. ಮನೆಗೆ ಬಂದ ಮೇಲೆ ನನ್ನ ಬ್ರದರ್ ಸಿಸ್ಟರ್ಸ್ನ ಕರೆದು ಕೂತ್ಕೊಂಡು ನಮ್ಮಮ್ಮ ಹೇಳೋರು, ಪ್ರೇಮ ತುಂಬ ಆಪ್ರೇಷನ್ ಆಗಿದೆ, ಅವಳು ತುಂಬ ಕಷ್ಟಪಟ್ಟಿದ್ದಾಳೆ, ಅವಳಿಗೆ ನೀವು ಯಾರೂ ತೊಂದರೆ ಕೊಡಬಾರ್ದು, ಅವಳಿಗೆ ಎಷ್ಟು ಹೆಲ್ಪ್ ಮಾಡಬೇಕೋ ನೀವು ಮಾಡಬೇಕು ಅಂತ. ನನಗೆ ನೋಡಿ ನಮ್ಮಮ್ಮ ಹೇಳಿದ್ರು, ನೀನೇನಾದರೂ ತಪ್ಪು ಮಾಡಿದ್ರೆ ಐ ವಿಲ್ ಸ್ಪ್ಯಾಂಕ್ ಯು ಅಂತ ಹೇಳಿದ್ರು, ಅಂದರೆ ಒದೆ ಕೊಡ್ತೀನಿ ಅಂತ. ಸೊ ನನಗೇನು ಆ ಥರ ನಮ್ಮಮ್ಮ ತುಂಬ ಇವಳು ಹೀಗಾಗಿದ್ದಾಳೆ ಅಂತ ನನಗೆ ಪ್ಯಾಂಪರೂ ಮಾಡಿಲ್ಲ. ನನಗೆ ಆ ಥರ ನೀನು ಯು ಆರ್ ಟೋಟ್ಲಿ ಯು ಶುಡ್ ಸೆಟ್ ಅದು ಆ ಥರ ಸಿಂಪತಿಯಿಂದ ಕೂಡ ನೋಡಿಲ್ಲ. ಇಲ್ಲ, ಅದಕ್ಕೆ ನಾನು ಅನ್ಕೊಂಡಿದ್ದೀನಿ, ನಾನು ನಮ್ಮಮ್ಮ ಧೈರ್ಯ ನನಗಿರೋದು ತುಂಬಾ ಇದೆ, ನನಗೆ ಧೈರ್ಯ ಅದೆಲ್ಲನೂ ಮಮ್ಮಿಯಿಂದಾನೆ. ಯಾಕಂದ್ರೆ ಶಿ ನೆವರ್ ಟ್ರೀಟೆಡ್ ಮೀ ಲೈಕ್ ನನಗೇನೋ ಆಗಿದೆ ಅಂತ. ಬರೀ ಸ್ಕಿನ್ನೇ ನೀನು ಬರ್ನ್ಸ್ ಆಗಿದ್ದು, ನಿನ್ಗೇನು ಪ್ರಾಬ್ಲಮ್ ಇಲ್ಲ, ಎಲ್ಲಾನು ನೀನು ಮಾಡಬೇಕು, ಅವ್ರ ನಿಮ್ಮ ಬ್ರದರ್ ಸಿಸ್ಟರ್ ಏನು ಮಾಡ್ತಾರೋ ಅವ್ರ ನೀನು ಮಾಡಬೇಕು ಅಂತ. ಸೊ 3 ಇಯರ್ಸ್ವರೆಗೂ ನಾನು ವೆಲ್ಲೂರ್ಗೆ ಹೋಗೋದು ಬರೋದು, ಆಪ್ರೇಷನ್ಸ್ ಹಾಗೆ ಆಗ್ತಾ ಇತ್ತು. 3 ಇಯರ್ಸ್ ಆದಮೇಲೆ ನಮ್ಮಮ್ಮ ಹೇಳಿದ್ರು, ನಾವು ಯು ಶುಡ್ ಗೋ ಟು ಸ್ಕೂಲ್ ಅಂತ. ನಾನು ತುಂಬ ಅಳೋದು, ಯಾಕೆಂದರೆ ನನ್ನ ರಿಲೇಟಿವ್ಸ್ ಬಂದು ನೋಡ್ತಾರೆ, ನನ್ನ ನೋಡ್ಬಿಟ್ಟು ತುಂಬ ಓಡೋಗ್ತಾ ಇದ್ರು ಅವರು ಭಯ ಪಟ್ಕೊಂಡು. ಅವಾಗ ನಾನು ಅನ್ಕೊಳ್ಳೋದು, ನಾನು ಚಿಕ್ಕವಳೆ, ಅವರು ನನಗೆ ರಿಯಾಕ್ಷನ್ ತೋರಿಸೋದು ನನಗೆ ಏನೋ ನನಗೆ ಪ್ರಾಬ್ಲಮ್ ಅಂತ ನಂಗೆ ಗೊತ್ತು. 1 ಇಯರ್ವರೆಗೂ ನಾನು ಮಿರರೇ ನೋಡಿಲ್ಲ. ನಮ್ಮಮ್ಮ ಎಲ್ಲ ಹೈಡ್ ಮಾಡಿ ಇಟ್ಟಿದ್ರು ನಮ್ಮಮ್ಮ. ಸೊ 1 ವರ್ಷ ಆದಮೇಲೆ ಅದು ಆಡ್ತಾ ಇದ್ವಿ, ಆಕ್ಸಿಡೆಂಟಾಗಿ ನಾನು ನೋಡಿದೆ ಮಿರರು. ನೋಡ್ಬಿಟ್ಟು ನನಗೆ ಅಷ್ಟು ಅಳು ತುಂಬ ಆಗ್ತದೆ. ನನಗೆ ಲೈಫೇ ಇಲ್ಲ ನೆಕ್ಸ್ಟ್, ಯಾಕಂದರೆ ನಾನು ಚೆನ್ನಾಗೇ ಇದ್ದೆ. ಸೊ ಐ ಕುಡ್ ನಾಟ್ ಎಕ್ಸೆಪ್ಟ್, ಇದಾನ ನನ್ನ ಮುಖ ಅಂತ ನನಗೆ ಎಕ್ಸೆಪ್ಟ್ ಮಾಡೋಕ್ಕೆ ಆಗಲಿಲ್ಲ. ತುಂಬ ಆಗ್ತದೆ. ನಮ್ಮಮ್ಮ ನನ್ನನ್ನು ಅಳಕ್ಕೆ ಬಿಟ್ಟರು, ನೀ ಚೆನ್ನಾಗಿ ಮನಸ್ಸಿನಲ್ಲಿ ಏನೇನು ಕಷ್ಟ ಇದೆಯೋ ಅದೆಲ್ಲ ಅಳು ಅಂತ. ಹತ್ತದ ಮೇಲೆ ನಮ್ಮಮ್ಮ ಹೇಳಿದ್ರು, ಪ್ರೇಮ ದಿಸ್ ಈಸ್ ಯೋರ್ ಫೇಸ್, ದ ಅರ್ಲಿಯರ್ ಯು ಎಕ್ಸೆಪ್ಟ್ ದ ಬೆಟರ್ ಫಾರ್ ಯು ಅಂದರು. ಅಂದರೆ ನೀನು ಇದೇ ಮುಖ ನಿನಗೆ, ನೀನು ಎಷ್ಟು ಬೇಗ ಅದನ್ನು ನಿನ್ನೇ ಅಕ್ಸೆಪ್ಟ್ ಮಾಡ್ಕೊಳ್ತೀಯೋ ಅಷ್ಟು ಬೇಗ ನಿನಗೆ ಒಳ್ಳೆಯದು. ನೀನು ಇದು ಬೇರೆ ಥರ ಆಗ್ತೀಯಾ, ನಾರ್ಮಲಾಗಿ ಮತ್ತೆ ಬರ್ತೀಯಾ ಅಂತೆಲ್ಲ ನೀನು ಅನ್ಬೇಡ. ಸೊ ಶಿ ವಾಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ವಿತ್ ಮೀ. ಸೊ ನನಗೆ ಅದು ತುಂಬ ಇದು ಕೊಡ್ತು ನನಗೆ. ಅಫ್ಕೋರ್ಸ್ ಆ ಟೈಮ್ಗೆ ನಾನು ತುಂಬ ಹತ್ತದೆ, ಏನಪ್ಪ ನನಗೆ ಇದೇ ಫೇಸು, ಇನ್ನೂ ಏನು ಚೇಂಜ್ ಆಗಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಮಮ್ಮಿ ಅಂತ ತುಂಬಾ ಹತ್ತದೆ ನಾನು. ಬಟ್ ಶಿ ವಾಸ್ ವೆರಿ ವಾಟ್ ಟು ಸೇ ಸಪೋರ್ಟಿವ್.
ಏನೇ ನಿಜ ಹೇಳಿದ್ರು ಮಮ್ಮಿ ಅದೇ ಶಿ ವಾಸ್ ವೆರಿ ಸಪೋರ್ಟಿವ್. ಶಿ ಟೋಲ್ಡ್ ಮಿ ನನಗೆ ಯು ಆರ್ ದ ಮೋಸ್ಟ್ ಬ್ಯೂಟಿಫುಲ್ ಡಾಟರ್. ಸೊ ಯಾರು ಏನು ಹೊರಗೆ ಹೇಳಿದ್ರು ಪರವಾಗಿಲ್ಲ, ಇವತ್ತು ಹೇಳ್ತಾರೆ ಏನಾದರೂ, ಆಮೇಲೆ ನಾಳೆ ನಿನಗೆ ಹೆಲ್ಪ್ ಬೇಕಂದ್ರೆ ಯಾರೂ ಇರಲ್ಲ ರೋಡ್ನಲ್ಲಿ ಹೇಳಕ್ಕೆ. ಸೊ ಡೋಂಟ್ ಲಿಸನ್ ಟು ದೆಮ್. ನಿನಗೆ another important thing she told me was ನೀನು ಯಾವ ಹೆಂಗಸರು ಬ್ಯೂಟಿಫುಲ್ ಆಗಿರೋ ಹೆಂಗಸರನ್ನ ನೋಡಿ ಅವ್ರು ಎಷ್ಟು ಬ್ಯೂಟಿಫುಲ್ ಆಗಿದೆ, ನೀನು ಎಷ್ಟು ಚೆನ್ನಾಗಿಲ್ಲ ಅಂತ ನೀನು ಕಂಪೇರೇ ಮಾಡಬಾರ್ದು. ದ ಮಿನಿಟ್ ಯು ಕಂಪೇರ್ ನಿನ್ನ ಲೈಫ್ ಹೋಯ್ತು. ಅವರವರು ದೇವರು ಅವ್ರವ್ರಿಗೆ ಟ್ಯಾಲೆಂಟ್ ಕೊಟ್ಟಿದ್ದಾರೆ, ನಿನಗೆ ಕೊಟ್ಟಿರೋದು ನೀನು ಟ್ಯಾಪ್ ಮಾಡಿ ನೀನು ಶೈನ್ ಮಾಡು. ಸೊ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿಬಡಿ ಎಲ್ಸ್ ಅಂತ ಎಲ್ಲ ತುಂಬ ಹೇಳ್ಕೊಡೋರು ನನಗೆ ಸ್ಕೂಲ್. ಮತ್ತು ನಮ್ಮಮ್ಮ ತುಂಬ ಕ್ವಾಯಟಾಗಿ ಹೇಳಿದರು, ಐ ವಿಲ್ ಗಿವ್ ಯು ಆಪ್ಷನ್, ನೀನು ಡಿಸೈಡ್ ಮಾಡು. ಸ್ಕೂಲ್ಗೆ ಹೋಗಬೇಡ, ಏನೂ ಓದಬೇಡ, ಮನೆಯಲ್ಲೇ ಕೂತ್ಕೊಂಡಿರು. ನಿನ್ನ ಬ್ರದರ್ ಸಿಸ್ಟರ್ಸ್ ಎಲ್ಲ ಓದ್ತಾರೆ, ಅವ್ರು ಮುಂದಕ್ಕೆ ಬರ್ತಾರೆ. ಆಮೇಲೆ ನೀನು ಕೈ ತೋರಿಸಿ ಅವ್ರನ್ನ ದುಡ್ಡು ಕೇಳ್ತೀಯ, ಅವ್ರು ಕೊಡಲ್ಲ. ಕೆಲವು ಸತಿ ಕೊಡ್ತಾರೆ, ಕೆಲವು ಸತಿ ಕೊಡಲ್ಲ. ಅವ್ರಿಗೆ ಮದುವೆ ಆಗತ್ತೆ, ಅವ್ರ ಹಸ್ಬೆಂಡು ವೈಫು ನಿನ್ನನ್ನು ಹ್ಯಾರಸ್ ಮಾಡ್ತಾರೆ. ನೀನು ಕಿಚನ್ನಲ್ಲೇ ಅವ್ರಿಗೆ ಅಡುಗೆ ಮಾಡಬೇಕು. ನಿನಗೆ ಆ ಲೈಫ್ ಬೇಕಾ ಅಥವಾ ಸ್ಕೂಲ್ಗೆ ಹೋಗು, ಓದು, ಮುಂದಕ್ಕೆ ಬಾ, ನೀನು ಕೊಡು ಅವ್ರಿಗೆ ದುಡ್ಡು, ನೀನೇ ಎಲ್ಡಸ್ಟು, ನಿನಗೆ ಯಾವುದು ಬೇಕು ನೀನು ಚೂಸ್ ಮಾಡು. ಸೊ ನಮ್ಮಮ್ಮ ಹೇಳ್ತಾ ನಾನು ಹತ್ಕೊಂಡೇ ಇಲ್ಲ ನಾನು ಸ್ಕೂಲ್ಗೆ ಹೋಗ್ತೀನಿ. ಯಾಕೆಂದರೆ ಐ ಜಸ್ಟ್ ಕುಂಟ್ ಇಮ್ಯಾಜಿನ್ ಮೀ ಸಿಟಿಂಗ್ ಇನ್ ದ ಕಿಚನ್ ಆ್ಯಂಡ್ ಲುಕಿಂಗ್ ಆಫ್ಟರ್ ಆಲ್ ದೇರ್ ಕುಕಿಂಗ್ ಆ್ಯಂಡ್ ಆಲ್ ಮೈ ಲೈಫ್ ಕುಕಿಂಗ್ ಫಾರ್ ದೆಮ್. ಸೊ ಐ ಸೆಡ್ ನೋ, ನಾನು ಹೋಗ್ತೀನಿ, ನಾನು ಸ್ಕೂಲ್ಗೆ ಹೋಗ್ತೀನಿ ನಾನು ಅಂತ ಹತ್ಕೊಂಡೇ ಐ ಅಗ್ರೀಡ್ ಟು ಗೋ ಟು ಸ್ಕೂಲ್. ಮ್ಯಾಮ್ ಆದರೆ ಭಾಳ ಖುಷಿ ಆಗೋದೇನು ಗೊತ್ತಾ ಮ್ಯಾಮ್, ಮೊದಲು ಅಮ್ಮಂಗೆ ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು. ಬಿಕಾಸ್ ಎಷ್ಟು ಮನೆಗಳಲ್ಲಿ ಈ ಥರ ತಾಯಿ ಸಿಗ್ತಾರೆ ಮ್ಯಾಮ್, ನಿಜ ಇಲ್ಲ. ಯಾಕಂದರೆ ಪ್ರತಿ ಹಂತದಲ್ಲೂ ನಿಮ್ಮೊಳಗಡೆ ಕಾನ್ಫಿಡೆನ್ಸ್ ತುಂಬಿದ್ದಾರೆ, ಪ್ಯಾಂಪರ್ ಮಾಡಿಲ್ಲ, ನಿನಗೆ ಬದುಕು ಈ ಥರ ಇದೆ ಅಂತ ಎರಡನ್ನೂ ತೋರಿಸ್ತಾ ಇದ್ದಾರೆ. ಯು ಹ್ಯಾವ್ ಟು ಚೂಸ್ ಇಟ್ ಅಂತ ಹೇಳಿ ನಿಮಗೆ ಕೊಡ್ತಾ ಇದ್ದಾರೆ. ಇಷ್ಟಾದರೂ ಕೂಡ ನಿಮ್ಮೊಳಗಡೆ ಇರೋ ಆತ್ಮವಿಶ್ವಾಸ, ಅಗೇನ್ ಯಾರು ಏನೇ ಹೇಳ್ಬೋದು, ಸ್ವಂತದವರೇ ಹೇಳ್ಬೋದು, ಆದರೂ ಅಗೇನ್ ನಿಮ್ಮ ಮನಸ್ಸು ನಿಮಗೇನು ಹೇಳುತ್ತೆ ಅದನ್ನೇ ಮಾಡೋಕ್ಕೆ ಹೊರಟಿದ್ದು ನೀವು. ಸೊ ಇವತ್ತು ಎಲ್ಲವನ್ನೂ ಓವರ್ ರೂಲ್ ಮಾಡಿ ಸೊ ನೀವೊಂದು ದೊಡ್ಡ ಮಾದರಿ ಆಗಿದ್ದೀರಾ ಸೊಸೈಟಿಗೆ. ಆದರೂ ಮ್ಯಾಮ್ ಅಂದರೆ ಒಂದು ಶಾಲೆ ಮತ್ತು ಕಾಲೇಜು ಈ ಹಂತಗಳು ಅಂತ ಹೇಳಿದಾಗ ಅಮ್ಮ ಹೇಳಿರ್ಬೋದು ಇಷ್ಟೇ, ನೀವು ಕಾನ್ಫಿಡೆನ್ಸ್ ತುಂಬ್ಕೊಂಡಿರ್ಬೋದು, ಸುತ್ತಲೂ ಇರೋ ವಾತಾವರಣ ಮತ್ತೆ ಮತ್ತೆ ನಮ್ಮನ್ನು ಡೌನ್ಫಾಲ್ ಮಾಡ್ತಾನೆ ಇರುತ್ತೆ, ಏನಾದರೂ ಒಂದು ವಿಚಾರಕ್ಕೆ ನಮ್ಮನ್ನು ಟಾಂಟ್ ಮಾಡ್ತಾ ಇರುತ್ತೆ. ಬಟ್ ಆ ಸಿಚುಯೇಷನ್ಸ್ನ ಹೆಂಗೆ ಫೇಸ್ ಮಾಡಿದ್ರಿ? ಬಿಕಾಸ್ ನಮ್ಮ ಆಡಿಯನ್ಸಿಗೆ ಕೂಡ ಗೊತ್ತಾಗಬೇಕಿದೆ, ಬಿಕಾಸ್ ತುಂಬ ಜನ ನಿಮ್ಮ ಥರ ಸಫರ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಇನ್ಸಿಡೆಂಟಲ್ಲಿ. ಪ್ಲೀಸ್ ಮ್ಯಾಮ್ ಹೇಳಿ. ಇಲ್ಲ, ನಾನು ಎವ್ರಿ ಡೇ ನಾನು ಅಳೋಳು. ಯಾಕಂದರೆ ನಾನು ಬಸ್ನಲ್ಲಿ ಹತ್ತಕ್ಕೆ ಹೋದರೆ ಬರೋದೇ ಇಲ್ಲ ಪ್ಯಾಸೆಂಜರ್ಸು, ನನ್ನನ್ನೇ ನೋಡ್ಕೊಂಡು ಹಾಗೇ ಬಿಡ್ತಾ ಇದ್ರು. ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು ಇಳಿ ನಾವು ಹತ್ತಬೇಕು ಅಂತ. ಆಮೇಲೆ ಅವರೆಲ್ಲ ನನಗೆ ತುಂಬ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು. ಸೊ ಅವರೆಲ್ಲ ಮತ್ತೆ ಅವ್ರನ್ನ ಹೀಗೆ ನೋಡ್ತಾ ಇದ್ರು. ಅವಾಗ ಕೇಳಿದ್ರು, ನನ್ನನ್ನು ಯಾಕೆ ನೀವು ನೋಡ್ತೀರಾ ಅಂತ. ಅದಕ್ಕೆ ನೀವು ಯಾಕೆ ನನ್ನ ಫ್ರೆಂಡ್ನ ಹಾಗೆ ನೋಡ್ತೀರಿ ಅಂತ ಹೇಳ್ತಾ ಇದ್ರು. ಅದು ಕಾನ್ಫಿಡೆನ್ಸ್ ನನಗೆ ತುಂಬ ಕೊಟ್ಟರು. ಆದರೂ ಮನೆಗೆ ಬಂದು ಮಮ್ಮಿ ಲ್ಯಾಪ್ನಲ್ಲಿ ಕೂತ್ಕೊಂಡು ತುಂಬ ಅಳೋದು ನಾನು. ಯಾಕೆಂದರೆ ದೆವ್ವ ಅಂತ ಕರೆಯೋರು. ನಾನು ನನ್ನ ಬ್ರದರ್ ಯಾವಾಗಲೂ ನನ್ನನ್ನು ಕರ್ಕೊಂಡು ಹೋಗೋರು. 1.5 years ಯಂಗರೇ ಅವನು. ಆದರೂ ಮಮ್ಮಿ ಒಂದೊಂದು ಸತಿನೂ ಬಸ್ ಸ್ಟ್ಯಾಂಡ್ನಲ್ಲಿ ಬಿಟ್ಟು ಬಾ ಅವಳನ್ನ ಬಸ್ನಲ್ಲಿ ಅಂತ. ಅವಾಗ ನಾವು ಹೋಗ್ತಾ ಇರ್ತೀವಿ, ಅವಾಗ ರೋಡ್ನಲ್ಲಿ ಇರೋರು ಹುಡುಗರೆಲ್ಲ ದೆವ್ವ ಅಂತ ಕರ್ಕೊಂಡು ಓಡೋಗೋದು. ನನಗೂ ನನ್ನ ಬ್ರದರ್ಗೂ ತುಂಬ ಅಳು ಬರೋದು. ಯಾಕಂದರೆ ನಾನೇ ಚಿಕ್ಕವಳಂದರೆ ನನ್ಕಿನ್ನ ಚಿಕ್ಕವಳು. ಆದರೂ ಅವ್ನು ನನ್ನ ಕೈನ ಗಟ್ಟಿ ಇಟ್ಕೊಂಡ್ಬಿಡ್ತಾ ಇದ್ದ, ನಾನು ಇದ್ದೀನಿ ನಿನಗೆ ಅಂತ. ಆದರೂ ನಾವಿಬ್ಬರು ನೋಡಲ್ಲ, ಯಾಕಂದರೆ ನಮ್ಮಿಬ್ರು ಕಣ್ಣು ಫುಲ್ಲು ನೀರಿರುತ್ತೆ. ಆದರೂ ವಿ used to support each other and we won't cry. ಕಣ್ಣಲ್ಲಿ ನೀರು ಬಂದರೂ ನಾನು ಅವನ್ನ ನೋಡಲ್ಲ, ಅವನು ನನ್ನನ್ನು ನೋಡಲ್ಲ. ಅವನು ಸುಮ್ಮನೆ ಇರ್ತಿದ್ದ, ಬರೀ ನನ್ನ ಕೈನ ಗಟ್ಟಿ ಇಟ್ಕೊಂಡ್ಬಿಡ್ತಿದ್ದ. ಆಮೇಲೆ ಬಸ್ಗೆ ಹೋಗಿ ಹತ್ಕೊಂಡ ಮೇಲೆ ಅವನು ಇದು ಮಾಡಿಬಿಟ್ಟು ಅವನು ಹೋಗ್ಬಿಡ್ತಿದ್ದ. ಬಟ್ ಅದೆಲ್ಲ ಫೇಸ್ ಮಾಡಿ ಮನೆಗೆ ಬಂದು ತುಂಬ ಅಳೋದು. ನಮ್ಮಮ್ಮ ಲ್ಯಾಪ್ನಲ್ಲಿ ಮಲ್ಕೊಂಡು ತುಂಬ ಅಳ್ತಾ ಇದ್ದೆ. ಅವಾಗ ನಮ್ಮಮ್ಮ ಹೇಳೋರು,
ನೀನು ಈ ರೋಡ್ನಲ್ಲಿ ಹೋಗೋರ ಮಾತೆಲ್ಲ ನೀನು ಕೇಳಬಾರ್ದು, ಇವತ್ತು ಹೇಳ್ತಾರೆ ನಾಳೆ ಅವ್ರು ಯಾರೂ ನಿನಗೆ ಸಹಾಯ ಮಾಡಲ್ಲ, ಅದಕ್ಕೆ ಹೇಳಲಿ ಬಿಡು, ನಿನ್ಗೆ ಬೇಕಂದ್ರೆ ನೀವು ಬುರ್ಕಾ ಹಾಕೋ. ನಾನು ಅನ್ಕೊಂಡೆ ನಾನು ಯಾಕೆ ಬುರ್ಕಾ ಹಾಕೋಬೇಕು, ನಾನು ಹಾಕಲ್ಲ, ನಾನು ಲೈಫ್ನಲ್ಲಿ ಹಾಗೆ ಹೋಗ್ತೀನಿ ಮಮ್ಮಿ ಅಂತ. ಯಾಕಂದರೆ ಅವ್ರು ಹೇಳಿದ್ರೆ ನನಗೆ ಸಂತೋಷಕ್ಕೆ ಹೇಳ್ತಾರೆ, ಬಟ್ ಅದು ನನಗೆ ಆಪ್ಷನ್ ನನಗಿಷ್ಟ ಇರಲ್ಲ. ಸೊ ಐ ಸೆಡ್ ನೋ, ಐ ವಿಲ್ ಫೇಸ್ ದ ವರ್ಲ್ಡ್, ನಾನು ಹೋಗ್ತೀನಿ ಅಂತ. ಆ ಥರ ಡೈಲಿ ಏನಾದರೂ ಒಂದು ಚೂರು ಅಡ್ವೈಸ್ ಕೊಡ್ತಾನೆ ಇದ್ರು, ನಮ್ಮ ಅಮ್ಮ ಹೇಳ್ತಾನೆ ಇದ್ರು. ನನಗೂ ಅನ್ನತ್ತೆ, ಕೆಲವು ಪೇಷಂಟ್ಸ್ ಬರುವಾಗ ಅಳ್ಕೊಂಡು ಬರ್ತಾರಲ್ಲ, ಅವಾಗ ನಮ್ಮ ತಾಯಿ ಥರ ಯಾಕೆ ಎಲ್ಲ ತಾಯಿನೂ ಇರಬಾರ್ದು ಅಂತ ತೋಚುತ್ತೆ. ಏಕೆಂದರೆ ಕೆಲವು ಪೇಷಂಟ್ಸ್ ಬಂದು ತುಂಬ ಅಳ್ತಾರೆ, ನನಗೆ ಕಾನ್ಫಿಡೆನ್ಸ್, ನಾನು ಅವ್ರಿಗೆ ತುಂಬ ಕೌನ್ಸಿಲ್ ಮಾಡ್ತೀನಿ, ಕಾನ್ಫಿಡೆನ್ಸ್ ಕೊಡ್ತೀನಿ, ಎಲ್ಲ ಕೊಡ್ತೀನಿ. ಆದರೆ ಎಲ್ಲರಿಗೂ ಕೊಡಬೇಕಂದ್ರೆ ಹೇಗೆ ಕೊಡೋದು ಅಂತಲೇ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನನಗೆ ಯಾರಿಗಾದ್ರೂ ಪ್ರಾಬ್ಲಮ್ ಅಂದರೆ ಅವ್ರಿಗೆಲ್ಲರನ್ನೂ ಕರೆದು ಅವ್ರಿಗೆ ಕಾನ್ಫಿಡೆನ್ಸ್ ಕೊಡೋಕ್ಕೆ, ಏಕೆಂದರೆ ಲುಕ್ಸ್ ಇಸ್ ನಾಟ್ ಎವ್ರಿಥಿಂಗ್ ಅಂತ ಮಚ್ ಲೇಟರೇ ನನ್ಗೆ ಅರ್ಥ ಆಯಿತು. ಲುಕ್ಸ್ ಮಾತ್ರ ಎಲ್ಲರಿಗೂ ಲುಕ್ಸ್ ಇದ್ರೇನೆ ಲೈಫ್ನಲ್ಲಿ ಮುಂದಕ್ಕೆ ಬರ್ಬೋದು ಅಂದರೆ ಎಷ್ಟೋ ಜನ ನಂತರ ಎಲ್ಲ ನಾವು ಮುಂದಕ್ಕೆ ಬರೋಕ್ಕೆ ಆಗಲ್ಲ. ಸೊ ನಂದು ಲುಕ್ಸ್ ನೋಡಿಲ್ಲ, ನನ್ನ ಪ್ರೊಫೆಸರ್ಸ್ ಅವರೆಲ್ಲರೂ ನನಗೆ ತುಂಬ ಭಯ ಸ್ಕೂಲ್ಗೆ ಹೋಗುವಾಗ, ಕಾಲೇಜ್ಗೆ ಹೋಗುವಾಗ. ಬಟ್ ಅವರೆಲ್ಲ ನಾನು ಹೇಗೆ ಓದ್ತೀನಿ, ನಾನು ಹೇಗೆ ಇದ್ದೀನಿ, ನನ್ನ ಬಿಹೇವಿಯರ್ ಹೇಗಿದೆ ಅಂತಲೇ ನೋಡಿ ನನ್ನನ್ನು ಮೆಚ್ಕೊಂಡ್ರು ಹೊತ್ತು ನನ್ನ ಲುಕ್ಸ್ ನೋಡಿ ಇವಳು ಸರಿ ಇಲ್ಲ, ಇವಳಿಗೆ ಬರಲ್ಲ ಏನು ಅಂತ ಒಬ್ಬರು ಅಂದ್ಕೊಂಡಿಲ್ಲ. ಸೊ ಇಟ್ ಮ್ಯಾಟರ್ಸ್, ಎಲ್ಲರೂ ಸೇರಿ ಒಂದು ಲೈಫ್ ಕೊಡೋದು, ಒಂದು ಪರ್ಸನ್ ಹೂ ಇಸ್ ಗಾನ್ ಥ್ರೂ ಸೋ ಮಚ್. ನಮ್ಮಂಥವ್ರಿಗೆ ಎಷ್ಟು ಕಷ್ಟಪಟ್ಟು ನಾವು ಮುಂದಕ್ಕೆ ಬರ್ತೀವಿ, ನಮಗೆ ಎನ್ಕರೇಜ್ ಮಾಡಲಿಲ್ಲ ಅಂದರೂ ನಮ್ಮನ್ನು ಡಿಪ್ರೆಸ್ ಮಾಡದೇ ಇದ್ದರೆ ಅದೇ ಸಾಕು. ನಿಜ ಮೇಡಮ್, ಅಂದರೆ ಇಷ್ಟೊಂದು ಸವಾಲುಗಳನ್ನು ಮೆಟ್ಟಿ ನಿಂತು ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಸೌಂದರ್ಯ ಪ್ರಜ್ಞೆ ಜಾಸ್ತಿ, ಆದರೆ ಬಾಹ್ಯ ಸೌಂದರ್ಯಕ್ಕಿಂತಲೂ ನೀವಿವತ್ತು ಸಾಧನೆ ಮಾಡಿರೋದಿದೆಯಲ್ಲ, ಆಂತರಿಕ ಸೌಂದರ್ಯ, ಅದು ನಿಮ್ಮಲ್ಲಿರುವಂಥ ಪ್ರತಿಭೆ ಆಗಿರ್ಬೋದು, ಇನ್ನೊಬ್ಬರಿಗೆ ಸುಟ್ಟಗಾದ ಸಂತ್ರಸ್ತರಿಗೆ ಈ ರೀತಿ ಒಂದು ಆಸರೆಯಾಗಿ ನಿಲ್ಲೋದು, ಅವರಿಗೆ ಮತ್ತೆ ಬದುಕನ್ನು ಕಲ್ಪಿಸಿಕೊಡುವಂಥದ್ದು, ಇದೆಲ್ಲವನ್ನು ನೋಡಿದಾಗ ಯಾವ ಬ್ಯೂಟಿಗೂ ಸಾಟಿ ಇಲ್ಲ ಅಂತ ಅನಿಸ್ಬಿಡುತ್ತೆ ನಿಮ್ಮ ಆಂತರಿಕ ಸೌಂದರ್ಯದ ಮುಂದೆ. ಆದರೆ ನೀವು ಇಷ್ಟೊಂದು ಅಂದರೆ ದೇಶ ವಿದೇಶಗಳಲ್ಲೂ ಕೂಡ ಅಂದರೆ ಕಾಸ್ಮೆಟಾಲಜಿ ಕುರಿತಂತೆ ಇಷ್ಟೊಂದು ಡಿಗ್ರಿಗಳನ್ನು ಪಡೆದುಕೊಳ್ಳೋದಾಗಲಿ, ಈ ರೀತಿ ಅಂದರೆ ಅಧ್ಯಯನ ಹೇಗೆ ಶುರು ಆಯಿತು ಮೇಡಮ್ ತಮ್ಮಲ್ಲಿ? ಸಂಶೋಧನೆ ಆಗಿರಬಹುದು, ಅಧ್ಯಯನ ಇಷ್ಟೊಂದು ಮಾಡಬೇಕು ಅಂತ ಗೊತ್ತಾದಾಗ? ಅದೇ ನನಗೆ ಒಂಚೂರು ಎಕ್ಸ್ಟ್ರಾ ಟೈಮ್ ಇದ್ದರೂ ಕೂಡ ಏನೋ ಮಾಡಬೇಕು, ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ನನಗೆ ತುಂಬ ಆಸೆ ಇತ್ತು. ಅದರಿಂದ ಟೈಮ್ ಇರುವಾಗ ಪಬ್ಲಿಕೇಶನ್ ಬರಿತಾ ಇದ್ದೆ, ಬುಕ್ಸ್ ಬರಿತಾ ಇದ್ದೆ, ಪ್ಲಾಸ್ಟಿಕ್ ಸರ್ಜರಿ ಬುಕ್ಸ್ ಬರೆದಿದ್ದೀನಿ, 130 ಆರ್ಟಿಕಲ್ಸ್ ಬರೆದಿದ್ದೀನಿ. ಸೊ ಟೀಚಿಂಗು ತುಂಬ ಇಷ್ಟ, ಪವರ್ ಪಾಯಿಂಟ್ ಎಲ್ಲ ಮಾಡ್ತಾ ಇರ್ತೀನಿ, ಬುಕ್ಸ್ ಪಬ್ಲಿಷ್ ಮಾಡ್ತೀನಿ, ಆರ್ಟಿಕಲ್ಸ್ ಪಬ್ಲಿಷ್ ಮಾಡ್ತೀನಿ. ಆ ಥರ ಒಂದೊಂದು. ಮತ್ತು ಈ ನಮ್ಮ ದೇಶದ ಮಾತ್ರ ಇಲ್ಲ, ಇನ್ನು ಇದು ಪೋರ್ ಕಂಟ್ರೀಸ್ ಲೈಕ್ ಆಫ್ರಿಕನ್ ಕಂಟ್ರೀಸ್ಗೆಲ್ಲ ನಾನು ಅವ್ರಿಗೂ ಕಲಿಸ್ಕೊಡ್ಬೇಕು, ಏಕೆಂದರೆ ಅವ್ರಿಗೆಲ್ಲ ಫೆಸಿಲಿಟೀಸ್ ಇಲ್ಲ. ಸೊ ಅದನ್ನು ನಾರ್ವೇನಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಂಡು ಅವ್ರ ಮೂಲಕ ಆಫ್ರಿಕನ್ ಕಂಟ್ರೀಸ್ಗೆ, ಎಥಿಯೋಪಿಯಾ, ಕೆನ್ಯಾ, ಟ್ಯಾನ್ಸಾನಿಯಾ ಅವ್ರಿಗೆಲ್ಲ ಸ್ಟೂಡೆಂಟ್ಸ್ಗೆ ಪ್ಲಾಸ್ಟಿಕ್ ಸರ್ಜರಿ ಟ್ರೈನಿಂಗ್ ಕೊಟ್ಟು ನಾನು ಅಲ್ಲಿ ಹೋಗ್ತಾ ಇದ್ದೆ. 3 months in a year ಐ ವಿಲ್ ಗೋ ದೇರ್. ಅವ್ರಿಗೆ ಎಲ್ಲ ಪಾಠ ಎಲ್ಲ ಹೇಳ್ಕೊಡ್ತಾ ಇದ್ದೆ. ಮತ್ತು 1 year ಅವ್ರು ನನ್ನ ಕೆಳಗೆ ನಾನು ಹೇಗೆ ಆಪ್ರೇಷನ್ ಮಾಡ್ತೀನಿ ಅದೆಲ್ಲ ಅವ್ರು ನೋಡ್ಕೊಳ್ತಾ ಇದ್ರು. ಆ ಥರ 16 ಆಫ್ರಿಕನ್ ಸ್ಟೂಡೆಂಟ್ಸ್ಗೆ ಕಲ್ತ್ಕೊಟ್ಟು, ನಾವು ಯು ಗೋ ಆಲ್ ಓವರ್ ಯುವರ್ ಕಂಟ್ರಿ, ನೀವು ಮಿಕ್ಕಿದ್ದ ನಿಮ್ಮ ಸ್ಟೂಡೆಂಟ್ಸ್ಗೆ ನೀವು ಪಾಠ ಹೇಳ್ಕೊಟ್ಟು ಅವ್ರನ್ನ. ಆ ಥರ ಎಲ್ಲ ನನಗೆ ತುಂಬ ಇಷ್ಟ ಮಾಡೋಕ್ಕೆ. ಮತ್ತು ನಾನು ಅಮೇರಿಕನಲ್ಲಿ ಹೋಗುವಾಗ ನಾನೇ ಫಸ್ಟ್ ಇಂಡಿಯನ್ ಟು ಗೆಟ್ ದಿಸ್ ಅವಾರ್ಡ್ ಫ್ರಮ್ ಅಮೇರಿಕಾ. ಇಟ್ಸ್ ಕಾಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಎಜುಕೇಷನ್ ಫೌಂಡೇಶನ್ ಅವಾರ್ಡ್. ಸೊ ನಾನು 3 people in the world get it. ಸೊ ಅದರಲ್ಲಿ ಐ ವಾಸ್ ಒನ್ ಆ್ಯಂಡ್ ಐ ವಾಸ್ ದ ಫಸ್ಟ್ ಇಂಡಿಯನ್. ಸೊ ಅದರಲ್ಲಿ ಸಿಕ್ಕುವಾಗ ನನಗೆ ದೇ ಗೇವ್ ಮಿ ಲಾಟ್ ಆಫ್ ಮನಿ ಆ್ಯಸ್ ಅವಾರ್ಡ್ ಮನಿ. ಸೊ ಅವಾರ್ಡ್ ಮನಿನಲ್ಲಿ ನಾನು ಏನು ಮಾಡೋದು ಇದು ಅವಾರ್ಡ್ ಮನಿ, ಯಾಕಂದರೆ ನಾವು ಮಿಷನ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಿದ್ದು, ನಮಗೆಲ್ಲ ದುಡ್ಡೆಲ್ಲ ಅಷ್ಟು ಬರಲ್ಲ. ವಿ ವರ್ಕ್ ಫಾರ್ ದ ಪೇಷಂಟ್ಸ್ ಓನ್ಲಿ, ನಾಟ್ ಫಾರ್ ಮನಿ. CMC ಎಲ್ಲ ಇಸ್ ಅ ಮಿಷನ್ ಹಾಸ್ಪಿಟಲ್ ಅಲ್ವಾ. ಸೊ ನನಗೆ ಅದು ದುಡ್ಡದು ಅವಕಾಶತಾನೂ ಇರಲಿಲ್ಲ. ಇಷ್ಟು ಸಡನ್ನಾಗಿ ನೋಡುವಾಗ ನಾನು ಅಂದ್ಕೊಂಡು ಏನು ಮಾಡೋದು ಇಷ್ಟು ದುಡ್ಡು. ದೆನ್ ಐ ಥಾಟ್ ಅಗ್ನಿರಕ್ಷಾ ಓಪನ್ ಮಾಡಬೇಕು ಅಂತ. ಆವಾಗಲೇ 1999ನಲ್ಲಿ ನಮ್ಮಮ್ಮ ಅಪ್ಪ ನಮಗೆ ಎಷ್ಟು ಸ್ಯಾಕ್ರಿಫೈಸ್ ಮಾಡಿ ನಮ್ಮ 4 ಜನಗೂ, ನಾನು ಮತ್ತು ಮೈ ಬ್ರದರ್ ಆ್ಯಂಡ್ 2 sisters, ನಮ್ಮೆಲ್ಲರಿಗೂ ಒಳ್ಳೆ ಎಜುಕೇಷನ್ ಕೊಟ್ಟರು.
ಎಜುಕೇಷನ್ಗಿಂತ ಜಾಸ್ತಿ ನಮಗೆ ಹೇಗೆ ನಾವು ಫುಲ್ ಫ್ಯಾಮಿಲಿ ಹೇಗೆ ಯುನೈಟೆಡ್ ಆಗಿರಬೇಕು, ಹೇಗೆ ಕ್ಲೋಸ್ ನೆಟ್ ಫ್ಯಾಮಿಲಿ ಆಗಿರಬೇಕು. ಕಷ್ಟ ಬಂದದ ಮೇಲೆ ನಾವು ತುಂಬಾ ಕ್ಲೋಸ್ ಆಗಿಬಿಟ್ವಿ. ನಾವು ಒಬ್ಬೊಬ್ರದ್ದು ಪ್ರಾಬ್ಲಮ್ಮು ಹೇಳ್ಕೊಂಡು ನಮ್ಮ ಅಪ್ಪ ಅಮ್ಮ ಡೆಫಿನೆಟಾಗಿ ಎಷ್ಟೇ ಕಷ್ಟಪಟ್ಟರು ಆ ಡಿನ್ನರ್ ಟೈಮ್ ಮಾತ್ರ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಆ ಬೆಳಗ್ಗೆ ನಮ್ಮ ಅಪ್ಪ ಬೇಗ ಹೋಗ್ಬಿಡ್ತಿದ್ರು, ನಮ್ಮಮ್ಮ ಕೆಲ್ಸಕ್ಕೆ ಹೋದ್ರು, ಮಧ್ಯಾಹ್ನ ಯಾರೂ ಇರಲ್ಲ, ನಾವೆಲ್ಲ ಸ್ಕೂಲ್ಗೆ ಹೋಗಿರ್ತೀವಿ. ಸೊ ರಾತ್ರಿ ಬರುವಾಗ ಅದು ಮಸ್ಟ್ ನಾವೆಲ್ಲರೂ ಒಟ್ಟಿಗೆ ಇರಬೇಕು. ಆವಾಗ ನಮ್ಮಪ್ಪ ನಮ್ಮನ್ನು ಕೇಳ್ತಿದ್ರು ಏನು ಮಾಡಿದೆ ಇವತ್ತೆಲ್ಲ ಅಂತ. ಸೊ ಒಬ್ಬೊಬ್ಬರು ನಮ್ಮ ಅಪ್ಪನೂ ಹೇಳ್ತಾಯಿದ್ರು ನಾನು ಇದು ಕೆಲಸ ಮಾಡಿದೆ, ಇದನ್ನು ಟ್ರೈ ಮಾಡಿದೆ. ನಮ್ಮ ಅಮ್ಮನೂ ಹೇಳ್ತಾಯಿದ್ರು. ನಾವು 4 ಜನ. ಸೊ ನಮ್ಮ ಅಪ್ಪ ಅಮ್ಮಗೆ ನಾವು ಯಾರು ಫ್ರೆಂಡ್ಸ್ ಅವ್ರ ಅಪ್ಪ ಅಮ್ಮ ಯಾರು, ನಾವು ಹೇಗೆ ಮೂವ್ ಮಾಡ್ತಾ ಇದ್ದೀವಿ, ನಾವು ಸ್ಟಡಿ ಮಾಡ್ತೀವ, ಜಗಳ ಮಾಡ್ತೀವ, ನಮ್ಮ ಲೈಫ್ ಹೇಗಿತ್ತು ಒಂದು ಡೇ ಫುಲ್ ಗೊತ್ತು. ಈ ಕಾಲಕ್ಕೆ ಪಾಪ ಪೇರೆಂಟ್ಸ್ಗೆ ಟೈಮೇ ಇರಲ್ಲ, ಮಕ್ಕಳನ್ನ ಮಾತಾಡೋಕ್ಕೂ ಟೈಮ್ ಇರಲ್ಲ. ನಮ್ಮದು ಅದು ಫೋರ್ಸ್ ಡೆಫಿನೆಟ್ ಡಿನ್ನರ್ ಟೈಮ್ ಎಲ್ಲರೂ ಯಾರು ಸ್ಟೋರಿ ಬುಕ್ಕು ಓದಬಾರ್ದು, ರೇಡಿಯೋನು ಕೇಳಬಾರ್ದು. ಫುಲ್ ಡೇ ಲೈಫ್ ಹಿಸ್ಟ್ರಿ ಅವತ್ತು ಕೇಳಿದ್ದು. ಸೊ ದೇ ವೇರ್ ವೆರಿ ಅವೇರ್. ಆಮೇಲೆ ನಮ್ಮ ಫ್ರೆಂಡ್ಸ್ನೆಲ್ಲ ಮನೆ ಕರೆದು ಅವ್ರಿಗೆ ಊಟ ಕೊಟ್ಟು ಅವ್ರು ಹೇಗೆ ಕ್ಯಾರೆಕ್ಟರು ಅಂತ ನಮ್ಮ 4 ಜನನು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂದರೆ ಈಗಲೂ ವಿ ಆರ್ ವೆರಿ ವೆರಿ ಕ್ಲೋಸ್ ನೆಟ್ ಫ್ಯಾಮಿಲಿ. ಈವನ್ ದೋ ಮೈ ಸಿಸ್ಟರ್ಸ್ ಇನ್ ಆಸ್ಟ್ರೇಲಿಯಾ, ಮೈ ಬ್ರದರ್ ವಾಸ್ ಇನ್ ಮಿಡ್ಲ್ ಈಸ್ಟ್, ಈಗ ನನ್ನ ಬ್ರದರ್ ತೀರೋದ. ಬಟ್ ವಿ ಆಲ್ ಆರ್ ವೆರಿ ವೆರಿ ಕ್ಲೋಸ್ ನೆಟ್. ಮೈ ಯಂಗರ್ ಸಿಸ್ಟರ್ ಅವಳೇ ಡೇ ಟು ಡೇ ನಾನು ಆಪ್ರೇಷನ್ ಮಾಡೋದು ಮತ್ತು ಲೆಕ್ಚರ್ ಕೊಡ್ತೀನಿ ಇವ್ರಿಗೆಲ್ಲ, ಡಾಕ್ಟರ್ಸ್ಗೆಲ್ಲ. ಈ BBMPನಲ್ಲಿ ಕೆಲಸ ಮಾಡೋರು ಡಾಕ್ಟರ್ಸು, ಇದು ಸ್ಮಾಲ್ ಒನ್ ರೂಮ್ ಕ್ಲಿನಿಕ್ ಇದೆಯಲ್ಲ, ಈ ಕೋವಿಡ್ ಟೈಮ್ನಲ್ಲಿ ಬರ್ನ್ ಪೇಷಂಟ್ಸ್ನ ತುಂಬ ಯಾರೂ ನೋಡ್ಕೊಳ್ಳಿಲ್ಲ. ಎಲ್ಲರೂ ಬರೀ ಕೋವಿಡ್ ಹಾಸ್ಪಿಟ್ಲ್ ಅಂದ್ಬಿಟ್ರ. ಅದಕ್ಕೆ ನಾವು ಅಂದ್ಕೊಂಡ್ವಿ ಹೌ ಟು ಇಂಪ್ರೂವ್ ದ ಬರ್ನ್ ಕೇರ್ ಅಂದ್ಬಿಟ್ಟು ಎಲ್ಲ ಡಾಕ್ಟರ್ಸ್ಗೂ ಸಿಂಗಲ್ ಕ್ಲಿನಿಕ್ ಇರೋರಿಗೆಲ್ಲ ನಾವು ಟ್ರೈನಿಂಗ್ ಕೊಡ್ತೀವಿ. ಬರ್ನ್ಸ್ ಬಂದರೆ ಹೇಗೆ ಫಸ್ಟ್ ಏಡ್ ಕೊಡಬೇಕು, ಹೇಗೆ ಅದನ್ನು ಪ್ರಿವೆಂಟ್ ಮಾಡಬೇಕು, ಆ ಥರ ಟ್ರೈನಿಂಗ್ ಕೊಟ್ಟು ವಿ ಆರ್ ವರ್ಕಿಂಗ್. ಸೊ ಅದೆಲ್ಲ ನಾನು ಮಾಡೋದ್ರಿಂದ ನನ್ನ ಯಂಗರ್ ಸಿಸ್ಟರ್ ಶಿ ಟೇಕ್ಸ್ ಕೇರ್ ಆಫ್ ಅಗ್ನಿರಕ್ಷಾ ಫುಲ್ ನೋಡ್ಕೊಳ್ತಾಳೆ. ಸಾಮಾನ್ಯವಾಗಿ ವೈದ್ಯರನ್ನ ನೋಡಿದಾಗ ಈಗ ಪ್ಲಾಸ್ಟಿಕ್ ಸರ್ಜನ್ ಅಂತ ತೊಗೊಂಡ್ರೆ ಅವ್ರು ತುಂಬ ಚೆನ್ನಾಗೇ ಇರ್ತಾರೆ ನೋಡೋಕ್ಕೆ, ಅಂಥವ್ರು ಟ್ರೀಟ್ ಮಾಡಬೇಕಾದ್ರೆ ಫೀಲ್ ಬೇರೆ. ಆದರೆ ಸ್ವತಃ ನೀವು ಅಂಥದ್ದೇ ಇನ್ಸಿಡೆಂಟ್ ಆಗಿ ನೀವು ಆ ಥರ ಕಾಣಿಸ್ತಾ ಟ್ರೀಟ್ ಮಾಡಿದಾಗ ಎಸ್ ನನಗೆ ಟ್ರೀಟ್ ಮಾಡ್ತಾ ಇರೋರು ಹೀಗೆ ಇದ್ದಾರೆ, ಸೊ ಹಾಗಾಗಿ ನನಗೂ ನನ್ನ ಲೈಫ್ ಬದಲಾಯಿಸ್ತಾರೆ ಇವರು ಅಂತ ತುಂಬಿಸೋ ಕಾನ್ಫಿಡೆನ್ಸ್ ಇದೆಯಲ್ಲ ಮ್ಯಾಮ್, ಐ ಥಿಂಕ್ ಅದು ತುಂಬ ದೊಡ್ಡ ಇಂಪ್ಯಾಕ್ಟ್ ಮಾಡಿದೆ ಅಂತ ಅಂದ್ಕೊಳ್ತೀನಿ ಮ್ಯಾಮ್. ತುಂಬ ಇದೆ. ನಾನು ಪೇಷಂಟ್ಸ್ ಎಲ್ಲ ನನ್ನನ್ನು ಕೇಳ್ತಾರೆ ಎಷ್ಟು ವಯಸ್ಸಿನಲ್ಲಿ ಡಾಕ್ಟರ್ ನಿಮಗೆ ಆಗಿದ್ದು ಅಂತಾರೆ. ಸೊ ನಾನು 8 years ಅಂದರೆ ಅವ್ರು ಕೇಳ್ತಾರೆ ನಾನು ಡಾಕ್ಟರ್ ಆಗ್ಬೋದಾ ನಿಮ್ಮ ಥರ ಅಂತಾರೆ. ಸೊ ಅಗ್ನಿರಕ್ಷಾಗೆ ನೀವು ಬಂದರೆ ಎಲ್ಲ 90% ಸುಟ್ಟಿದವ್ರಿಗೆ ನಾವು ಕೆಲಸ ಕೊಡ್ತೀವಿ, ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ, ಕೌನ್ಸಿಲ್ ಕೊಡ್ತೀವಿ, ಅವ್ರಿಗೆ ಅಕ್ಯೂಟ್ ಬರುವಾಗ ಅವ್ರಿಗೆ ಟ್ರೀಟ್ ಮಾಡ್ತೀವಿ, ಮತ್ತು ಅವ್ರಿಗೆ ರೀಕನ್ಸ್ಟ್ರಕ್ಷನ್ ಮಾಡಿ ಫಿಸಿಯೋಥೆರಪಿ, ಆಕ್ಯುಪೇಷನ್ ಥೆರಪಿ ಮತ್ತು ಕೌನ್ಸಿಲ್ ಮಾಡ್ತೀವಿ, ಮತ್ತು ಲೀಗಲ್ ಅಡ್ವೈಸು ಮಾಡಿ ಗೌರ್ಮೆಂಟಿಂದ ಅವ್ರಿಗೆ ಏನು ಬೇಕೋ ಅದನ್ನು ಕೊಡಿಸ್ತೀವಿ. ಆ್ಯಂಡ್ ಕೌನ್ಸಿಲಿಂಗ್ ನಾನು ಮಾಡ್ತೀನಿ. ನಾನು ಮಾಡೋದು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಯಾಕಂದರೆ ಇವಾಗ ಇನ್ನೊಬ್ರು ತಲೆನೋವು ಅಂದರೆ ಅವರು ನಿನಗೇನು ಗೊತ್ತು ಅಂತಾರೆ. ಇವಾಗ ನನಗಾಗಿ ಹೇಳಲ್ಲ, ಯಾಕಂದರೆ ನಾನೇ ಸುಟ್ಕೊಂಡಿರೋದ್ರಿಂದ ನಾನು ಏನು ಹೇಳಿದ್ರು ಅವರು ಅದನ್ನು ಕೇಳ್ತಾರೆ. ಎಷ್ಟು ಸಂತೋಷವಾಗಿದ್ದಾರೆ ನಮ್ಮ ಅಗ್ನಿರಕ್ಷೆಯಲ್ಲಿ. ನಮಗೆ ಅದೇ ಬೇಕಾಗಿತ್ತು. ಯಾಕೆಂದರೆ ಲೈಫ್ ಇಸ್ ಬ್ಯೂಟಿಫುಲ್ ಈವನ್ ಆಫ್ಟರ್ ಯು ಗೆಟ್ ಬರ್ನ್ಡ್. ಬರೀ ಫಸ್ಟ್ ಹೇಳುತ್ತಾರೆ ಲುಕ್ಸ್ ಮಾತ್ರ ಇಲ್ಲ ಸಂತೋಷ ಕೊಡೋದು. ಥರ ಸೋ ಮೆನಿ ಅದರ್ ಥಿಂಗ್ಸ್ ವಿಚ್ ಕ್ಯಾನ್ ಗಿವ್ ಲೈಫ್ ಬ್ಯೂಟಿಫುಲ್. ನಾವು ಫುಲ್ ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಕೊಡ್ತೀವಿ ಆ ವೈಫ್ಗಳಿಗೆ. ಅವರೆಲ್ಲ ಸೂಸೈಡ್ಲೇ, 90% ಸೂಸೈಡ್ಲೇ ಅವರು. ಯಾಕಂದರೆ ಕುಡಿದು ಬಿಟ್ಟು ಬರ್ತಾರೆ ಗಂಡಸರು, ಬಂದು ಚೆನ್ನಾಗಿ ಹೊಡಿತಾರೆ ವೈಫ್ನ. ಅವಳು ಮೊದಲೇ ದುಡ್ಡಿರಲ್ಲ, ಅವಳು ಮಕ್ಕಳಿಗೆ ಏನಿದೆಯೋ ಅದನ್ನು ಕೊಟ್ಟು ಮಲಗಿಸ್ತಾಳೆ. ಇವರು ಎಲ್ಲ ಇರೋ ದುಡ್ಡನ್ನು ಕುಡ್ಕೊಂಡು ಬಂದು ಅವಳನ್ನ ಹೊಡಿತಾರೆ. ಎಲ್ಲರೂ ಬರ್ನ್ಸ್ ನೋಡಿದ್ರೆ ನೈಟ್ನಲ್ಲೇ ಆಗುತ್ತೆ.
ಏಕೆಂದರೆ ಆ ನೈಟ್ ಬೈ ನೈಟ್ ಅವ್ರಿಗೆ ಆ ಫುಲ್ ಡೇದೇ ಸ್ಟ್ರೆಸ್ಸು ಟ್ರಾಮಾ ಎಲ್ಲ ಸೇರಿ ಅವ್ರಿಗೆ ಅವ್ರದ್ದು ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಝೀರೋ ಆಗಿಬಿಡುತ್ತೆ ರಾತ್ರಿ ಬಂದು ಅವನು ಚೆನ್ನಾಗಿ ಓಡಿದ್ರೆ. ಸೊ ಆ ಟೈಮ್ನಲ್ಲಿ ಕೆರೋಸಿನ್ ಎಲ್ಲರ ಮನೆಯಲ್ಲೂ ಇರುತ್ತಲ್ಲ, ಎತ್ತಿ ಹಾಕ್ಕೊಂಡ್ಬಿಡ್ತಾರೆ. ಆಮೇಲೆ ಅಳ್ತಾರೆ, ಅಯ್ಯೋ ನಾನು ಮಾಡ್ಕೊಂಡ್ಬಿಟ್ಟೆ, ನನ್ನ ಮಕ್ಕಳನ್ನ ಕಾಪಾಡಿ ಡಾಕ್ಟರ್ ಪ್ಲೀಸ್ ಕಾಪಾಡಿ ಅಂತಾರೆ. ಆವಾಗ ತುಂಬ ಕಷ್ಟ ಕಾಪಾಡೋದು, ಯಾಕಂದರೆ ಫುಲ್ ಬರ್ನ್ಸ್ ಇದ್ದರೆ ತುಂಬಾ ಕಷ್ಟ ಕಾಪಾಡೋದು. ಸೊ ಆವಾಗ ನಾವೇನು ಮಾಡ್ತೀವಿ, ಅವ್ರ ಸ್ವಲ್ಪ ಬರ್ನ್ಸ್ ಇರೋರನ್ನ ಕಾನ್ಫಿಡೆನ್ಸ್ ಕೊಟ್ಟು ಅವ್ರಿಗೆ ಹೀಲ್ ಮಾಡಿ ಸರ್ಜರೀಸ್ ಮಾಡಿ ಮತ್ತು ಅವ್ರಿಗೆ ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತೀವಿ. ಅವ್ರಿಗೆ ಏನು ಡಿಫಾರ್ಮಿಟಿ ಇದೆಯೋ ಅದು ಪ್ರಕಾರ ಬ್ಯೂಟಿಷಿಯನ್ ಕೋರ್ಸ್ ಇದೆ, ಕುಕ್ಕಿಂಗ್ ಕ್ಲಾಸಸ್ ಇದೆ, ಬೇಕ್ರಿ ಯೂನಿಟ್ ಇದೆ, ಟೈಲರಿಂಗ್ ಯೂನಿಟ್ ಇದೆ, ಮತ್ತು ತರಕಾರಿ ಮಾರಕ್ಕೆ ಪುಷ್ಕಾಟ್ ತೆಕ್ಕೊಡ್ತೀವಿ. ಅದೇ ಹಸ್ಬೆಂಡ್ ಆಲ್ಕೋಹಾಲಿಕ್ ಅವ್ರನ್ನ ಡಿ ಅಡಿಕ್ಷನ್ ಸೆಂಟ್ರಿಗೆ ಕಳಿಸಿ ಅವ್ರನ್ನ ಆಲ್ಕೋಹಾಲ್ ಕುಡಿದೆ ಅವ್ರನ್ನ ಬಂದು ಅವ್ರನ್ನ ಟೀಚರಾಗಿ ಯೂಸ್ ಮಾಡ್ತೀವಿ. ಸೊ ದಟ್ ದೇ ವಿಲ್ ಟೀಚ್ ದಿ ಅದರ್ ಹಸ್ಬೆಂಡ್ಸ್ ಹೂ ಆರ್ ಡ್ರಿಂಕಿಂಗ್. ಸೊ ಅವರೇ ಕೇಳಿದ್ರೆ ಅವ್ರಿಗೆ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಇಲ್ಲಾಂದರೆ ಬೇರೆ ಯಾರೋ ಕರ್ಕೊಂಬಂದರೆ ನಿಮಗೇನು ಗೊತ್ತು, ಕುಡಿದ್ರೆ ನನ್ನ ಇದೆಲ್ಲ ಹೋಗುತ್ತೆ ಅಂತಾರೆ. ಅದೇ ಕುಡ್ದವನು ರಿಟರ್ನ್ ಮಾಡಿ ನಾರ್ಮಲ್ ಲೈಫ್ ಬಂದರೆ ಅವ್ನು ಹೇಳೋದನ್ನು ಕೇಳ್ತಾರೆ. ಸೊ ಆ ಥರ ಮಾಡ್ತೀವಿ. ಮತ್ತು ಫೈನಲ್ ಚಿಲ್ಡ್ರನ್ನು ಸ್ಕೂಲ್ಗೇನು ಕಳಿಸಿ ಅವ್ರಿಗೆ ಬುಕ್ಸು ಅದೆಲ್ಲ ಕೊಡ್ತೀವಿ. ಮತ್ತು ಹೋಲಿಸ್ಟಿಕ್ ಫುಲ್ ಫ್ಯಾಮಿಲಿ ಗೆಟ್ ಟುಗೆದರ್ ನಮ್ಮ ಒನ್ಸ್ ಎ ಇಯರ್ ಕ್ರಿಸ್ಮಸ್ ಟೈಮ್ನಲ್ಲಿ ಎಲ್ಲರಿಗೂ ಗೆಟ್ ಟುಗೆದರ್ ಥರ ಕೊಡ್ತೀವಿ. ಅವ್ರನ್ನ ಪಿಕ್ನಿಕ್ ಕಳಿಸ್ತೀವಿ ಒನ್ಸ್ ಎ ಇಯರ್, ಸೊ ದಟ್ ಅವರು ಚಿಲ್ಡ್ರನ್ ಎಲ್ಲ ಹೋಗಿ ಎಂಜಾಯ್ ಮಾಡ್ಕೊಂಬರ್ಲಿ ಅಂತ. ಅಂದರೆ ಅಗ್ನಿರಕ್ಷಾದ ಇಡೀ ಒಂದು ಪರಿಕಲ್ಪನೆಯನ್ನು ನೋಡಿದಾಗ ನಿಮ್ಮ ಬಳಿ ಬಂದು ಬಿಟ್ರೆ ಅವರ ಇಡೀ ಬದುಕು, ಇಡೀ ಕುಟುಂಬನೇ ಸುಧಾರಿಸುತ್ತೆ. ಇದ್ರ ಜೊತೆಗೆ ಅಂದರೆ ಆರಂಭಿಕ ಹಂತದಲ್ಲಿ ಅವ್ರಿಗೆ ಧೈರ್ಯ ತುಂಬೋದಕ್ಕೆ ಬಹುಶಃ ನಿಮ್ಮನ್ನು ನೋಡಿದ್ರೆ ಅರ್ಧ ಧೈರ್ಯ ಬಂದ್ಬಿಡುತ್ತೆ ಅಂತ ಅನ್ಸುತ್ತೆ. ಯಾಕಂದರೆ ನಿಮ್ಮ ಜೀವನವೇ ಒಂದು ದೊಡ್ಡ ಪಾಠ. ಹೀಗಾಗಿ ಅವರಲ್ಲಿ ಅಂದರೆ ನೀವು ನೆನೆಸ್ಕೊಳ್ಳುವಂಥದ್ದು ಇಂಥ ಒಂದು ಪೇಷಂಟ್ ಅಥವಾ ತುಂಬ ಕಷ್ಟ ಅನ್ನುವಂಥದ್ದು, ಆ ಅತಿಯಾಗಿ ಸುಟ್ಟುಕೊಂಡು ಬಂದಿರುವಂಥದ್ದು, ರಿಕವರಿ ಆಗದೇ ಇರುವಂಥ ಒಂದು ಕೇಸ್ ಆಗಿರ್ಬೋದು, ಯಾವುದಾದ್ರೂ ನೆನೆಸ್ಕೊಳ್ಳೋದಾದ್ರೆ? ರಿಕವರಿ ಆಗದೆ ಇರೋದು ಯಾವುದಿಲ್ಲ, ಆದರೆ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಸ್ವಲ್ಪ ಪರ್ಸೆಂಟ್, ಇವಾಗ ನನ್ನ ನೋಡಿದ್ರೆ ಬರೀ ಮುಖ ಕತ್ತು, ಇದಕ್ಕೆ ಒಂದು 9% 10% ಹೇಳ್ಬೋದು. 10% ಎಲ್ಲ ಹೆಡ್ ಆ್ಯಂಡ್ ನೆಕ್ ಕಷ್ಟನೇ 10% ಸರ್ವೈವ್, ಯಾಕಂದರೆ ನಮ್ಮದು ಇಂಪಾರ್ಟೆಂಟ್ ಇನ್ನು ಟ್ಯೂಬ್ಸು ಎಲ್ಲ ಇದೆ. ಬಟ್ ಜನರಲಿ ಇವಾಗ ಫುಲ್ ಕೈ ತೊಗೊಳ್ಳಿ 9% ಅಂತ ಹೇಳ್ತೀವಿ. ಸೊ ಕಮ್ಮಿ ಇದ್ದರೆ 30-35% ಕಮ್ಮಿ ಇದ್ದರೆ ಬಾಡಿನ 99% ಮಾಡಿರ್ತೀವಿ. ಸೊ ಈ ಕೈ ಫುಲ್ಲು 9%, ಇದು ಫುಲ್ 9%, ಚೆಸ್ಟ್ 9, ಅಬ್ಡಮನ್ 9 ಆ ಥರ. ಸೊ ಆ ಥರ ನೋಡಿದ್ರೆ ಒಂದು 30-35%ವರೆಗೂ ಧಾರಾಳವಾಗಿ ಸೇವ್ ಮಾಡ್ಬೋದು ಅವ್ರಿಗೂ ಪಾಸಿಟಿವ್ ಆ್ಯಟಿಟ್ಯೂಡ್ ಇದ್ದರೆ. ಅಕಸ್ಮಾತ್ 60-70 ಅದು ನಮಗೆ ಗೊತ್ತು ಅವ್ರು ಬದುಕಲ್ಲ ಅಂತ. ಎಷ್ಟೇ ನಾವು ಟ್ರೈ ಮಾಡಿದ್ರು, ವೆಸ್ಟರ್ನ್ ವರ್ಲ್ಡ್ ಡಿಫ್ರೆಂಟ್. ನಾ ಅಮೆರಿಕನಲ್ಲಿ ಕೆಲಸ ಮಾಡಿದ್ದೇನೆ, 100% ಸೇವ್ ಮಾಡ್ತಾರೆ. ಬಟ್ ದಟ್ ಈಸ್ ಡಿಫ್ರೆಂಟ್ ಅಲ್ಲಿ, ಯಾಕೆಂದರೆ ಅಲ್ಲಿ ಎಲ್ಲನೂ ಫ್ರೀನೇ ಟ್ರೀಟ್ಮೆಂಟು. ಸೊ ಇಲ್ಲಿ ಅಂದರೆ ಎಲ್ಲರೂ ಪೇಷಂಟ್ ಬಿಟ್ಟು ಓಡ್ಬಿಡ್ತಾರೆ, ಅವ್ರಿಗೆ ಬ್ಲಡ್ಡು ಕೊಡಲ್ಲ. ಬ್ಲಡ್ ಕೊಡು ಅಂದ್ರೇ ರಿಲೇಟಿವ್ಸ್ ಎಲ್ಲ ಓಡ್ಬಿಡ್ತಾರೆ, ಯಾರು ಕೊಡಲ್ಲ ಏನು. ಸೊ ಆ ಥರ ಎಲ್ಲ ಅಲ್ಲಿ ಇಲ್ಲ. ಸೊ ಅದರಿಂದ ಅಲ್ಲಿ ಸೇವ್ ಆಗುತ್ತೆ 100%. ನಮಗೆ ವೆರಿ ಡಿಫಿಕಲ್ಟ್ 40%ವರೆಗೂ ಓಕೆ, 40-50 ವೆರಿ ರೇರ್ಲಿ 60-65%ವರೆಗೂ ಸೇವ್ ಮಾಡಿದ್ದೀವಿ. ಅದಕ್ಕೆ ಮೇಲೆ ತುಂಬ ಕಷ್ಟ, ಬ್ಲಡ್ ಸಿಕ್ಕಲ್ಲ, ಆಮೇಲೆ ಸ್ಕಿನ್ ಸಿಕ್ಕಲ್ಲ. ಸೊ ಆ್ಯಂಡ್ ದೆನ್ ಇನ್ಫೆಕ್ಷನ್ ಬಂದುಬಿಟ್ರೆ ಆ್ಯಂಟಿಬಯೋಟಿಕ್ಸ್, ಎಕ್ಸ್ಪೆನ್ಸಿವ್ ಆ್ಯಂಟಿಬಯೋಟಿಕ್ಸ್ ಅದು ಕೊಡೋಕ್ಕೂ ಯಾರೂ ಇರಲ್ಲ. ಸೊ ಅದರಿಂದ ನಮ್ಮ ಇಂಡಿಯಾನಲ್ಲಿ ತುಂಬ ಕಷ್ಟ ಸೇವ್ ಮಾಡೋದು. ಅಂಥವ್ರಿಗೆ ನಾವು ಹೇಳ್ತೀವಿ, ಪೇಷಂಟ್ಸ್ ರಿಲೇಟಿವ್ಸ್ ಕರೆದುಬಿಟ್ಟು, ನಾನು ಅಂದ್ಕೊಳ್ಳೋದು ಕರೆದು ಅವ್ರ ಹತ್ರ ಮಾತಾಡಿ ಹೇಳಿದರೆ ಅವ್ರಿಗೂ ಅರ್ಥ ಆಗುತ್ತೆ. ಈ ಕಾಲಕ್ಕೆ ಆ 1-on-1 ಡಿಸ್ಕಷನ್ ಇರಲ್ಲ. ಅದಕ್ಕೆ ಡಾಕ್ಟರ್ಸ್ ತುಂಬ ಬ್ಯುಸಿಯಾಗಿದ್ದಾರೆ, ಅಲ್ಲಿ ಓಡ್ತಾರೆ. ನಾನು ಅಂದ್ಕೊಳ್ಳೋದು ನಮ್ಮ ಓಲ್ಡ್ ಟೈಮರ್ಸ್ ಥರ ಕೂತ್ಕೊಂಡು ಒಂದು ಪೇಷಂಟ್ ಹತ್ರ ಎಕ್ಸ್ಪ್ಲೇನ್ ರಿಲೇಟಿವ್ಸ್ ಹತ್ರ ಮಾಡಿದ್ರೆ ಅಷ್ಟು ಪ್ರಾಬ್ಲಮ್ ಇರಲ್ಲ. ಈ ಕಾಲಕ್ಕೆ ಅದು ಇಲ್ಲ. ಅದು ಐ ವಿಶ್ whoever is watching, they realize that talking to patients' relatives every day, ನಾವು ಹೋಗಿ ನೋಡಿದ ಮೇಲೆ ಬಂದು ಈ ಥರ ಇದೆ,
ಬದುಕೋ ಚಾನ್ಸ್ ಕಮ್ಮಿ, ಬಟ್ ವಿ ವಿಲ್ ಡೂ ಆರ್ ಬೆಸ್ಟ್ ಅಂತ ಹೇಳಿದರೆ ಅವರು ಮನುಷ್ಯರು ಅವರು ಅರ್ಥ ಮಾಡ್ಕೊಳ್ತಾರೆ. ಬಿಕಾಸ್ ಐ ಹ್ಯಾವ್ ಗಾನ್ ಥ್ರೂ. ಕೆಲವು ಸತಿ ನಾವು ಬೆಡ್ ಇಲ್ಲ ಅಂತೀವಿ, ನನಗೆ ಅವಾಗಳು ಬರುತ್ತೆ, ನಾನೇ ಎಷ್ಟೋ ಸತಿ ಬೆಡ್ ಇಲ್ಲ ಅಂತೀನಿ. ಯಾಕಂದರೆ 4A ಬೆಡ್ಸು ವೆರಿ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟು. ಅದರಿಂದ ಎಲ್ಲ ಹಾಸ್ಪಿಟಲ್ನಲ್ಲಿ ಕಾರ್ಪೊರೇಟರ್ ಅಂತೂ ಇಲ್ವೇ ಇಲ್ಲ ಬರ್ಡ್ಸು. ಗೌರ್ಮೆಂಟು ನೋ ಚಾಯ್ಸ್, ಅವ್ರಿಗೆ ಎಲ್ಲನೂ ತೊಗೋಬೇಕು. ಲೈಕ್ ವಿಕ್ಟೋರಿಯಾ ದೇ ಹ್ಯಾವ್ ನೋ ಚಾಯ್ಸ್. ಬಟ್ ಅದರ್ ಹಾಸ್ಪಿಟಲ್ಸ್ ನೋಡೋರಲ್ಲ, ಇವಾಗ ಸೆಂಟ್ ಜಾನ್ಸ್ ನೋಡಿದ್ರೆ 6A ಬೆಡ್ ಅಕ್ಯೂಟ್ಗೆ. ಹೌದಾ? ಸೊ ನಮ್ಮ CMC ಬೆಲ್ಲೂರು ನೋಡಿದ್ರೆ 4 ಬೆಡ್ಸೇ. ಸೊ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ಟ್ರೀಟ್ ಬರ್ನ್ ಪೇಷಂಟ್ಸ್. ಸೊ ಅವಾಗ ಇಲ್ಲ ಅಂತ ಹೇಳುವಾಗ ನಾನು ಯಾವಾಗಲೂ ಅಂದ್ಕೊಳ್ಳೋದು, ನಮ್ಮ ಅಪ್ಪ ಅಮ್ಮ ನಾನು ಅನ್ಕೊಂಡ್ಕೊಂಬರುವಾಗ ಇಲ್ಲ ಬೆಡ್ಡು ಅಂತ ಹೇಳಿದ್ರೆ ಅವ್ರು ಎಲ್ಲಿ ಹೋಗ್ತಾ ಇದ್ರು. ಸೊ ಐ ವಿಶ್ ಗೌರ್ಮೆಂಟ್ ಗಿವ್ಸ್ ಅಸ್, ನಾನು ಟ್ರೈ ಮಾಡ್ತಾ ಇದ್ದೀನಿ, ನಮಗೂ ವಿ ಕ್ಯಾನ್ ಆಲ್ಸೋ ಟ್ರೀಟ್, ವಿ ಆರ್ ಕೇಪಬಲ್ ಆಫ್ ಟ್ರೀಟಿಂಗ್, ಬಟ್ ರಿಸೋರ್ಸಸ್ ಇಲ್ವೇ. ದಟ್ ಇಸ್ ದ ಬಿಗ್ ಪ್ರಾಬ್ಲಮ್ ಫಾರ್ ಅಸ್. ಮ್ಯಾಮ್, ಈಗ ಬರ್ನ್ ಇನ್ಸಿಡೆಂಟ್ಸ್ ಅಂದಿದ ತಕ್ಷಣ ಮೊದಲಿಗೆ ನಮಗೆ ಕಾಣೋದೆ ಮೇಲೆ ಹೊರಭಾಗದ ಸ್ಕಿನ್. ಹೌದು. ಸೊ ಅದಾದಮೇಲೆ ಟಿಶ್ಯೂಸ್, ಈ ಥರದ್ದೆಲ್ಲ. ಇವಾಗ ನಾವು ಬ್ಲಡ್ ಬ್ಯಾಂಕ್ ಕೇಳ್ತೀವಿ, ಬೇರೆ ಆರ್ಗನ್ ಬ್ಯಾಂಕ್ ಕೇಳ್ತೀವಿ, ಆದರೆ ಸ್ಕಿನ್ ಮತ್ತು ಟಿಶ್ಯೂಸ್ ಇದೆಲ್ಲ ಬೇಕಂದ್ರೆ ಅದಕ್ಕೆ ಬೇಕಾಗಿರೋ ಮೇಜರ್ ಅದು. ಸೊ ಬಟ್ ಇದನ್ನು ಹೇಗೆ ಮಾಡೋಕ್ಕೆ ಸಾಧ್ಯ ಇದೆ? ಸ್ಕಿನ್ ಬ್ಯಾಂಕ್ ಇದೆಯಲ್ಲ? ಅಲ್ಲ, ಇದೆ ಮ್ಯಾಮ್. ನಾನು ಹೇಳಿದ್ದೇನೆಂದರೆ ನಮ್ಮ ನೋಡ್ತಾ ಇರೋಂಥ ಪಬ್ಲಿಕ್ಗೆ ಹೌ ಟು, ಅಂದರೆ ಅವರು ಕ್ಯಾನ್ ಬಿ ಎ ಪಾರ್ಟ್ ಆಫ್ ಇಟ್, ಅಥವಾ ಡೊನೇಟ್ ಮಾಡಬೇಕು ಅನ್ನೋದಾದರೆ ಏನು ಪ್ರೊಸೀಜರ್ಸ್ ಇರುತ್ತೆ, ಯಾವ ಥರ ಮ್ಯಾಮ್? ಅದೇ ಅವ್ರಿಗೆ ಇಫ್ ಓನ್ಲಿ ದೇ ಕಾಂಟ್ಯಾಕ್ಟ್ ವಿಕ್ಟೋರಿಯಾ ಹಾಸ್ಪಿಟಲ್, ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ ಅವ್ರಿಗೆ ಏನು ಮಾಡಬೇಕು ಅಂತ. ಸ್ಕಿನ್ ತೆಗಿತಾರೆ, particularly the ones who met with an accident and their brain dead. ಅವಾಗ ಏನೇನೋ ಆರ್ಗನ್ಸ್ ತೆಗೆಯುವಾಗ ತೆಗಿಯಕ್ಕೆ ಮುಂಚೆನೂ ಕರೆದ್ರೆ ಪ್ಲಾಸ್ಟಿಕ್ ಸರ್ಜನ್ಸ್ ವಿಲ್ ಗೋ ಆ್ಯಂಡ್ ಟೇಕ್ ದ ಗ್ರಾಫ್ಟ್. ಸೊ ಗ್ರಾಫ್ಟ್ ಮಾಡಿ ಅದನ್ನು ಸ್ಟೋರ್ ಮಾಡ್ಬೋದು. ಸ್ಕಿನ್ ಬ್ಯಾಂಕ್ ಇದೆ. ಸೊ ನಮಗೆ ಬ್ಲಡ್ ಓನ್ಲಿ ಡಿಪೆಂಡಿಂಗ್ ಆನ್ ಎಷ್ಟು ಪರ್ಸೆಂಟೇಜ್ ಅಂತಾನೆ, ಸ್ವಲ್ಪ ಪರ್ಸೆಂಟ್ಗೆಲ್ಲ ವಿ ಮೇ ನಾಟ್ ರಿಕ್ವೈರ್ ಬ್ಲಡ್. ಸೊ ಆದರೆ ಭಯ ಪಟ್ಕೊಂಡೆ ಪೇಷಂಟ್ಸ್ ರಿಲೇಟಿವ್ಸ್ ಎಲ್ಲ ಓಡೋಗೋದು. ಬಟ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. ಅದು ಫುಲ್ ಪ್ರೊಸೀಜರು ವಿಕ್ಟೋರಿಯಾನಲ್ಲಿ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ಖಂಡಿತವಾಗ್ಲೂ. ಮೀನ್ ವೈಲ್ ಏನಂದರೆ ಯಾವುದೇ ಒಂದು ಆರ್ಗನ್ ಅಥವಾ ಬ್ಲಡ್ ನಾವೆಲ್ಲ ಪ್ರಿಸರ್ವ್ ಮಾಡಿದಾಗ ಇಂತಿಷ್ಟು ಟೈಮು ಒಂದು ಎಕ್ಸ್ಪೈರಿ ಥರನೇ ಇರುತ್ತಲ್ವಾ? ಈಗ ಸ್ಕಿನ್ನಿಗೂ ಹಾಗಿದೆಯಾ? ಆ ಸ್ಕಿನ್ನಿಗೂ ಆ ಥರ ಏನು ಇಲ್ಲ ಸ್ಕಿನ್ನಿಗೆ. ಬಟ್ ದ ಅರ್ಲಿಯರ್ ಯು ಟೇಕ್, ಅದು ಇದು ಏನದು ಹೇಳೋದು, ಇನ್ಫೆಕ್ಷನ್ ಯಾವುದು ಸೆಟ್ ಆಗಕ್ಕೆ ಮುಂಚೆನೇ ತೆಗೆದು ಬಿಟ್ಟರೆ ಒಳ್ಳೆಯದು ಅದು. ಓಕೆ, ಅಂದರೆ ಇಟ್ ಕ್ಯಾನ್ ಬಿ ಕೆಪ್ಟ್ ಫಾರ್ ಎ ಲಾಂಗ್ ಟೈಮ್. ದೇ ಕ್ಯಾನ್ ಬಿ ಕೆಪ್ಟ್ ಇನ್ ದ ಬ್ಯಾಂಕ್, ಇನ್ ದ ಫ್ರೀಜಿಂಗ್ ಕಂಡೀಷನ್, ಅದರಲ್ಲಿ ಇಡ್ಬೋದು. ಆ್ಯಂಡ್ ಅವ್ರು ತೆಗೆಯುವಾಗ ಕೂಡ ಇವಾಗ ಒಂದು ಫುಲ್ ಬಾಡಿ ತೆಗೆದ್ರು ಕೂಡ ಅದನ್ನು ಒಂದೇ ಬಾಟಲ್ನಲ್ಲಿ ಹಾಕಲ್ಲ. ದೇ ವಿಲ್ ಕೀಪ್ ಇಟ್ ಇನ್, ಅಮೆರಿಕಾನಲ್ಲಿ ನಾನು ನೋಡಿದ್ದು, ದೇ ವಿಲ್ ಕೀಪ್ ಇಟ್ ಇನ್ ಡಿಫ್ರೆಂಟ್. ಅಂದರೆ ಇಷ್ಟು ಸ್ಕ್ವೇರ್ ಸೆಂಟಿಮೀಟರ್. ಇವಾಗ ಫುಲ್ ಬಾಡಿ ತೆಗೆದ್ಬಿಟ್ಟು ನನಗೆ ಬರೀ ಕೈಗೆ ಮಾತ್ರ ಬೇಕಂದ್ರೆ ಎಲ್ಲಾನು ತೆಗೆದ್ರೆ ವೇಸ್ಟ್ ಆಗುತ್ತೆ. ಬಿಕಾಸ್ ದ ಪ್ರೊಸೀಜರ್ ಇಸ್ ಕ್ವೈಟ್ ಅ ಬೆಟ್ ಅದರಲ್ಲಿ. ಸೊ ಅವ್ರೇನು ಮಾಡ್ತಾರೆ, ಇಷ್ಟು ಸ್ಕ್ವೇರ್ ಫೀಟ್ ಇದೆ ಅಂತ ಬಾಟಲ್ನಲ್ಲಿ ಹಾಕಿಟ್ಟಿರ್ತಾರೆ. ಸೊ ಅದು ಕರೆಕ್ಟಾಗಿ ಇವಾಗ ನನಗೂ ಇಷ್ಟು ಸ್ಕ್ವೇರ್ ಫೀಟ್ ಬೇಕಂದ್ರೆ ನಾನು ಆ ಬಾಟಲ್ನ ಚೂಸ್ ಮಾಡ್ಕೋಬೋದು. ಒಂದ್ಸತಿ ಓಪನ್ ಮಾಡಿದ್ರೆ ಮತ್ತೆ ಅದು ಇನ್ಯಾರಿಗೂ ಯೂಸ್ ಮಾಡೋಕ್ಕಾಗಲ್ಲ. ಸೊ ಆ ಥರ. ಸೊ ಸ್ಕಿನ್ನು ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ಅದನ್ನು it has its own procedures and format how to go about ಅಂತ ಇದೆ. ಅಂದ್ರೆ ಮೇಡಮ್, ಈಗ ಬ್ಲಡ್ ಅಂದ್ರೆ ಗ್ರೂಪ್ ವೈಸ್, ಅಂದ್ರೆ ಯಾವ ಗ್ರೂಪ್ ಅಡ್ಜಸ್ಟ್ ಆಗುತ್ತೆ ಅನ್ನೋದು ಮ್ಯಾಚ್ ಆಗುತ್ತೆ ಅನ್ನೋದು. ಸ್ಕಿನ್ನು ಅದೇ ರೀತಿನ ಅಥವಾ ಎಲ್ರಿಗೂ ಎಲ್ಲ ಚರ್ಮ? ಸ್ಕಿನ್ ಆ್ಯಕ್ಚುಲಿ ಯಾರಿಗೂ ಮ್ಯಾಚ್ ಆಗಲ್ಲ. ಯಾಕೆಂದರೆ ನಿಮ್ಮ ಸ್ಕಿನ್ನು ನನಗೆ ಮ್ಯಾಚ್ ಆಗಲ್ಲ. ಆದರೆ ಟು ಟೈಡ್ ಓವರ್ ದ ಪ್ರಾಬ್ಲಮ್, ಇವಾಗ ನನಗೆ ತುಂಬ ಪರ್ಸೆಂಟೇಜ್ ಇದೆ, ನನಗೆ ಇವಾಗ ಅಮೆರಿಕನ್ನಲ್ಲಿ ಕಲ್ಚರ್ ಕಳಿಸ್ತೀವಿ. ಇವಾಗ ಒಂದಿಷ್ಟೇ ಚೂರಿದೆ ನಾರ್ಮಲ್ ಆಗಿ, ಅಂದರೆ ಇದನ್ನು ನಾವು ಕಲ್ಚರ್ಗೆ ಕಳಿಸಿದ್ರೆ ಶೀಟ್ಸ್ ಆ್ಯಂಡ್ ಶೀಟ್ಸ್ ಆಗಿ ಮಾಡ್ತಾರೆ ತಿನ್ನಾಗಿ. ಅದನ್ನು ಬರೋವರೆಗೂ ಒಂದು 2 weeks 3 weeksವರೆಗೂ ಇನ್ನೊಬ್ರದ್ದು ಸ್ಕಿನ್ ನನಗೆ ಸೂಟ್ ಆಗುತ್ತೆ. ನಮ್ಮಮ್ಮ ಎಷ್ಟೋ ಹತ್ತಿದ್ರು, ನಾನು ಕೊಡ್ತೀನಿ ನನ್ನ ಮಗಳದ್ದು ತಗೋಬೇಡಿ, ಯಾಕೆಂದರೆ ತುಂಬ ನೋವು, ಅದು ಕಾಲಿನಿಂದ ತೆಗೆಯೋದು ತುಂಬ ನೋವು. ಸೊ ನಮ್ಮಮ್ಮ ಹೇಳಿದ್ರು ಆ ಥರ ಆಗೋದಿಲ್ಲ, ಇನ್ನೊಬ್ರದ್ದು ಇಟ್ ವೋಂಟ್ ಲಾಸ್ಟ್ ಫಾರ್ ಲಾಂಗ್, ಇಟ್ ಲಾಸ್ಟ್ ಫಾರ್ a week 2 weeks ಅಷ್ಟೇ, ಆಮೇಲೆ ಇಟ್ ವಿಲ್ ರಿಜೆಕ್ಟ್. ಹೌದಾ? ಹೌದು.
ಸೊ ಅನ್ಲೆಸ್ ಅವ್ರದ್ದು ಇಮ್ಯುನಿಟಿ ಫುಲ್ ಟೋಟ್ಲ ಡೌನ್ ಆಗಿಬಿಟ್ಟು ಅವ್ರಿಗೆ ಏನೂ ರಿಯಾಕ್ಷನ್ನೇ ಆಗದೆ ಇರೋರು ತುಂಬಾ ಕಮ್ಮಿ ಆ ಥರ. ಸೊ ವಿ ನೋ ದಟ್ ವೆನ್ ವಿ ಯೂಸ್ ಹೋಮೋಗ್ರಾಫ್ಟ್ ಇಟ್ ಈಸ್ ಓನ್ಲಿ ಫಾರ್ ಟೈಮ್ ಬಿಂಗ್. ಇನ್ನೊಂದು ಏನು ಮಾಡ್ತಾರೆ, ಒಂಚೂರು ನಮ್ಮದೇ ಸ್ಕಿನ್ ಹಾಕಿಬಿಟ್ಟು ಅದ್ರ ಮೇಲೆ ಬೇಕಾದರೆ ಒಂದು ಹೋಮೋಗ್ರಾಫ್ಟ್ ಹಾಕ್ತಾರೆ. ಈಗ ಸ್ಪ್ರೆಡ್ ಮಾಡಿದರೆ ಅದ್ರ ಮಧ್ಯದ್ರಲ್ಲಿ ಒಂಚೂರು ಚೂರು ಬರಲಿ ಅಂತ. ಬಟ್ ಅದನ್ನು ನಮ್ಮದು ಸ್ಕಿನ್ನೇ ಅದು ಫುಲ್ ಕವರ್ ಆಗೋದು, ಮೇಲೇದು ಸುಮ್ಮನೆ ಆ ಇನ್ಫೆಕ್ಷನ್ ಕಂಟ್ರೋಲ್ ಮಾಡೋಕ್ಕೇನೆ. ಸೊ ಟು ಟೈಡ್ ಓವರ್ ದ ಕ್ರೈಸಿಸೇ, ಬಟ್ ಕಂಪ್ಲೀಟಾಗಿ ಇನ್ನೊಬ್ರದ್ದು ಸೆಟ್ ಆಗೋದೇ ಇಲ್ಲ. ಇವಾಗ ಕಿಡ್ನಿ ನೋಡಿದ್ರೆ ಎಷ್ಟೆಷ್ಟೋ ಏನೇನೋ ಮಾಡ್ತಾರೆ, ಅದು ಸೆಟ್ ಆಗುತ್ತೆ. ಸೊ ಬಟ್ ದೆನ್ ಸ್ಕಿನ್ ವೋಂಟ್ ಟೇಕ್. ಮೇಡಮ್, ಇದು ಅಂದರೆ ಈ ಬರ್ನ್ಟ್ ರಿಕವರಿ ಆಗಿರಬಹುದು ಅಥವಾ ಬರ್ನ್ಟ್ ಕೇರ್ ಯೂನಿಟ್ ಅಂತ ಆದಾಗ ತಾವು ಹೇಳ್ತಾ ಇದ್ದೀರಂತೆ ವಿದೇಶದಲ್ಲಿರುವಂತಹ ಸೌಲಭ್ಯಕ್ಕೂ ನಮ್ಮ ದೇಶದಲ್ಲಿರುವಂತಹ ಸೌಲಭ್ಯಕ್ಕೂ ವ್ಯತ್ಯಾಸ ಇದೆ ಅನ್ನುವಂಥದ್ದು. ತುಂಬಾನೇ. ತಾವು ಒಂದು ಬಾರಿ ಅಂದರೆ ಸರ್ಕಾರದಿಂದ ಅಡ್ವೈಸರಿ ಮೆಂಬರ್ ಕೂಡ ಆಗಿದ್ರಿ ಅಂತ ಕೇಳ್ಪಟ್ಟೆ ನಾನು. ಸೊ ಅಂದರೆ ಏನೆಲ್ಲ ಇನ್ನೂ ಕೂಡ ಆಗಬೇಕಾಗಿದೆ ಅನ್ನುವಂಥದ್ದು, ಏನು ಇಂಪ್ರೂವೈಸ್ ಆಗಬೇಕು? ಅಲ್ಲ, ನಮ್ಮ ದೇಶಕ್ಕೆ ಸೂಟ್ ಹಂಗೆ ಅವ್ರಿಗೆ ಇಮಿಡಿಯೇಟ್ ಒಳ್ಳೆ ಟ್ರೀಟ್ಮೆಂಟ್, ಇನಿಷಿಯಲ್ ಟ್ರೀಟ್ಮೆಂಟ್ ಕೊಟ್ರೇ ಸಾಕು, ಅದೇ ಸಿಕ್ಕಲ್ವಲ್ಲ. ಬಿಕಾಸ್ ಟಿಲ್ ನೌ ಆ್ಯಕ್ಚುಲಿ ನಾವು ನನ್ನ ಪದ್ಮಶ್ರೀ ಸಿಕ್ಕಿದ ಮೇಲೆ ಐ ಆಮ್ ಟ್ರೈಯಿಂಗ್ ಟು ಸಿ ಇಫ್ ದೇ ಕ್ಯಾನ್ ಡೂ ಸಮಥಿಂಗ್ ಫಾರ್ ಬರ್ನ್ಸ್ ಒಂದು ಯಾರೂ ಇಷ್ಟಪಡಲ್ಲ. ನೀವು ನೋಡಿದ್ರೆ ಕೂಡ ಬರ್ನ್ಸ್ಗೆ ಅಂತ ಡಾಕ್ಟರ್ಗಳು ತುಂಬ ಕಮ್ಮಿ. ಬಿಕಾಸ್ ಅದು ಡಸಂಟ್ ಗಿವ್ ಮನಿ, ಇಟ್ ಡಸಂಟ್ ಗಿವ್ ಹ್ಯಾಪಿನೆಸ್. ಬಿಕಾಸ್ ವಿ ಆರ್ ಆಲ್ಸೋ ಡಿಪ್ರೆಸ್ಡ್ ಅಲಾಂಗ್ ವಿತ್ ದೆಮ್. ಬಿಕಾಸ್ ನಾವು ಅವರು ನೋವು ತಡೀದೆ ಅವ್ರು ಅಳೋದು, ಮತ್ತು ಅವ್ರ ಮಕ್ಕಳು ಅವ್ರ ಹಸ್ಬೆಂಡ್ ಎಲ್ಲನೂ ಸೆಪ್ರೇಟ್ ಆಗಿಬಿಡ್ತಾರೆ. ಸೊ ಯಾರೂ ಇಲ್ಲ ಮನೆಯಲ್ಲಿ ನೋಡ್ಕೊಳ್ಳೋಕ್ಕೆ. ಒಬ್ಬರು ತಾಯಿ ಮಾತ್ರ ಬರ್ನ್ಸ್ ಆಗಿಬಿಟ್ರೆ ಮತ್ತು ಮಕ್ಕಳಿಗೂ ಊಟನೂ ಇಲ್ಲ, ಏನೂ ಇಲ್ಲ. ಹಸ್ಬೆಂಡ್ ಪಾಪ ಅವನು ಎಲ್ಲ ಹೋಗ್ತಾನೆ, ಅವನು ಕುಡಿತಾನೆ. ಸೊ ದ ಹೋಲ್ ಫ್ಯಾಮಿಲಿ ಗೆಟ್ಸ್ ಶಾಟರ್ಡ್. There is no counseling even for the caretaker. ಇವಾಗ ಹಸ್ಬೆಂಡೇ ಕೇರ್ಟೇಕರ್ ಅಂದರೆ ಅವನ ಮನಸ್ಸು ಹೇಗಿದೆ, ಅವನು ಎಷ್ಟು ಕಷ್ಟಪಡ್ತಾನೆ ಈ ಅಮ್ಮನ ನೋಡಿಕೊಂಡು. ಮನೆಯನ್ನು ಮಕ್ಕಳು ನೋಡ್ಕೋಬೇಕು, ಸ್ಕೂಲ್ ಕಳಿಸ್ಬೇಕು, ಅಡುಗೆ ಮಾಡಬೇಕು. ಸೊ ಅದೆಲ್ಲ ಅವನು ತುಂಬ ಕಷ್ಟಪಡ್ತಾನೆ. ಅವನಿಗೆ ಅದು ಕೌನ್ಸಿಲ್ ಮಾಡೋಕ್ಕೂ ಯಾರಿಗೂ ಇಲ್ಲ ಟೈಮ್ನಲ್ಲಿ. ಸೊ ಅದರಿಂದನೇ ನಾವು ಅಗ್ನಿರಕ್ಷ ಮಾಡಿದ್ದೇ ನಮ್ಮ ಫ್ಯಾಮಿಲಿನಲ್ಲಿ ಎಷ್ಟು ಕಷ್ಟಪಟ್ಟರು ಆ ಥರ ಇನ್ನೊಬ್ಬರು ಕಷ್ಟಪಡಬಾರ್ದು ಅಂತಲೇ ನಾವು ಅಗ್ನಿರಕ್ಷ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ಕೇರ್ ಟೇಕರ್ಸ್ಗೆ ತುಂಬ ಕೌನ್ಸಿಲ್ ಮಾಡ್ತೀವಿ ನಾವು, ಪೇಷಂಟ್ಗಿನ್ನ ಕೇರ್ ಟೇಕರ್ಸ್ಗೆ. ಯಾಕಂದರೆ ಅವರು ಮೆಂಟಲ್ ಸ್ಟೇಟಸ್ ಹೇಳೋಕ್ಕಾಗಲ್ಲ, ಅಷ್ಟು ಕಷ್ಟಪಡ್ತಾರೆ ಅವರು. ಸೊ ಅದರಿಂದ ಅದು ಒಂದು ಸ್ವಲ್ಪ ಗೌರ್ಮೆಂಟ್ ಹೆಲ್ಪ್ ಮಾಡಿದ್ರೆ ಅಟ್ಲೀಸ್ಟ್ ಇನಿಷಿಯಲ್ ಎಲ್ಲ IV ಫ್ಲೂಯಿಡ್ಸು ಅಟ್ಲೀಸ್ಟ್ ಒನ್ ವೀಕ್ಗೆ ಅವ್ರು ಎಲ್ಲ ಯಾವ ಥರ ಪೇಷಂಟ್ ಬಂದರು ಅವರು ಗೌರ್ಮೆಂಟ್ ನಮ್ಗೆ ಹೆಲ್ಪ್ ಮಾಡೋ ಹಾಗಿದ್ರೆ ಆ ಫಸ್ಟ್ ಫ್ಯೂ ಡೇಸೇ 1 lakh ಆಗುತ್ತೆ ಒಂದಿನಕ್ಕೇ. ಈಗ ಅಷ್ಟು ಮೆಡಿಸಿನ್ಸ್ ಬೇಕು, ಅಷ್ಟು IV ಫ್ಲೂಯಿಡ್ಸ್ ಬೇಕು, ಅವ್ರಿಗೆ ಡ್ರೆಸ್ಸಿಂಗ್ ಬೇಕು. ಫುಲ್ ಬಾಡಿ ಬರ್ನ್ಸ್ ಇದ್ದರೆ ಅಷ್ಟು ಡ್ರೆಸ್ಸಿಂಗು ಅವ್ರಿಗೆ ಬೇಕು, ಅಷ್ಟು ಪ್ಯಾಡ್ಸು, ಅಷ್ಟು ಗಾಸ್ ಪೀಸಸ್ಸು, ಆ್ಯಂಟಿಬಯೋಟಿಕ್ಸು. ಸೊ ಅದೆಲ್ಲ ಒಂಚೂರು ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮೇಡಮ್, ಮತ್ತೊಂದಂದರೆ ತಮ್ಮ ವಿದ್ಯಾಭ್ಯಾಸದ ದಿನಗಳಲ್ಲಿ ಅಂದರೆ ಪಂಜಾಬ್ನ ಲುಧಿಯಾನಾದಲ್ಲಿ ತಾವು ಮಾಸ್ಟರ್ ಇನ್ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಿರುವಂಥ ಟೈಮಲ್ಲಿ ಭಾರತ ಪಾಕಿಸ್ತಾನ ಯುದ್ಧದ ನಡೀತಿತ್ತು, ಅಲ್ಲಿ ತಾವು ಹಾಜರಿದ್ರಿ ಅಂತ ಎಲ್ಲೋ ಓದಿದ್ದ ನೆನಪು, ಆ ಒಂದು ಘಟನೆ ನೆನಪಿಸ್ಕೊಳ್ಳೋದಾದ್ರೆ? ಅದು ನಾನು CMCನಲ್ಲಿ ಹುಬ್ಳಿನಲ್ಲಿ ಮೆಡಿಸಿನ್ ಮಾಡಿಬಿಟ್ಟು ನಮ್ಮಮ್ಮ CMCನಲ್ಲೇ ನಾನು ಓದಬೇಕು ಅಂತ ಪ್ರಾಮಿಸ್ ತೊಗೊಂಡಿದ್ರಲ್ಲ, ಅದಕ್ಕೆ ಲೆಟ್ರ್ ಬರೆದೆ ಡೈರೆಕ್ಟ್ರಿಗೆ, ಈ ಥರ ನಾನು ಮೆಡಿಸಿನ್ ಮುಗಿಸ್ಬಿಟ್ಟೆ ನಾನು ಬಂದು ಇಲ್ಲಿ CMCನಲ್ಲಿ ಕೆಲಸ ಮಾಡಬೇಕು ಅಂತ. ಸರಿ ನೀ ಬಾ ಅಂತ ಕರೆದಿದ್ರು. ಬಂದಮೇಲೆ ಅವ್ರಿಗೆ ಆಶ್ಚರ್ಯ, ಅಯ್ಯೋ ಪ್ರೇಮಾ ನೀನು ನನ್ನ ಪೇಷಂಟು, ಯು ಆರ್ ದ ಫಸ್ಟ್ ಪೇಷಂಟ್ ಆಫ್ ಮೈನ್ ಹೂಸ್ ಬಿಕಮ್ ಅ ಡಾಕ್ಟರ್ ಅಂತ ತುಂಬ ಇದು ಪಟ್ಟರು, ಡಾಕ್ಟರ್ LBM ಜೋಸೆಫ್ ಅಂತ. ಆಮೇಲೆ ಅವರು ನನಗೆ ಹೇಳಿದರು, ನೀನು ಇವಾಗ ಪ್ಲಾಸ್ಟಿಕ್ ಸರ್ಜನ್ ಆಗಬೇಕಂದ್ರೆ ನೀನು MS ಜನರಲ್ ಸರ್ಜರಿ ಓದಬೇಕು, ನೀನು ಚೆನ್ನಾಗಿ ಓದು. CMCನಲ್ಲೆಲ್ಲ ಗಿಲ್ಪೆಲ್ಲ ಯಾರು ಕೊಡಲ್ಲ, CMC ಈಸ್ ವೆರಿ ಸ್ಟ್ರಿಕ್ಟ್, ಸೊ ಯು ಸ್ಟಡಿ ಆ್ಯಂಡ್ ಯು ಕಮ್ ಅಪ್ ಅಂದರು. ಸೊ ನಾನು ಆಮೇಲೆ ಹೇಳಿದರು, ನಾನು ನಿಮ್ಮನ್ನು 3 years ನಾನು ನಿಮ್ಮನ್ನು ನೋಡೋದೇ ಇಲ್ಲ, ಯಾಕಂದರೆ ನಾನು ಏನು ಹೆಲ್ಪು ನಿಮ್ಮಿಂದ ಕೇಳಲ್ಲ. ಐ ವಿಲ್ ಫಿನಿಶ್ ಮೈ ಮೆಡಿಸಿನ್, MS ಜನರಲ್ ಸರ್ಜರಿ, ಆಮೇಲೆ ನಾನು ಬಂದು ನಿಮ್ಮನ್ನು ನೋಡ್ತೀನಿ ಅಂತ. ಸೊ ಮುಗಿಸ್ಬಿಟ್ಟು ಪಾಸ್ ಆದಮೇಲೆ ಅವ್ರಿಗೆ ಬಾಕ್ಸ್ ಸ್ವೀಟ್ ತಗೊಂಡು ಹೋದೆ. ತಗೊಂಡು ಹೋಗುವಾಗ ಅವ್ರು ಹೇಳಿದ್ರು, ನೀನು ಕೊಡಬೇಡ ನಾನು ಕೊಡ್ತೀನಿ ಬಾಕ್ಸ್ ಸ್ವೀಟ್ ಅಂತ. ನನಗೆ ಯಾಕೆ ಸರ್ ಅಂದೆ, ನಾನು ನಿನಗೆ
ಒಂದು ಇದು ಸೀಟ್ ಅರೇಂಜ್ ಮಾಡಿದ್ದೀನಿ ಲುಧಿಯಾನಲ್ಲಿ, ನೀನು ಲುಧಿಯಾನಾಗೆ ಹೋಗಬೇಕು ಅಂದರು. ಸೊ ಅಲ್ಲಿ ಕೂಡ ನೀನೇ ಓದಬೇಕು, ಎಕ್ಸಾಮ್ ಇರುತ್ತೆ, ಅದರಲ್ಲಿ ಪಾಸಾಗಿ ನೀನು ಎಂಟ್ರ್ ಆಗಬೇಕು. ನೋ ಹೆಲ್ಪ್, ಮಿಷನ್ ಹಾಸ್ಪಿಟಲ್ಸ್ನಲ್ಲಿ ಏನೂ ಹೆಲ್ಪ್ ಸಿಕ್ಕಲ್ಲ, ನೋ ಡೊನೇಷನ್ ಆಲ್ಸೋನು. ಸೊ ದೇ ಸೆಡ್ ಯು ಹ್ಯಾವ್ ಟು ಸ್ಟಡಿ ಹಾರ್ಡ್. ನಾನು ಅಂದರೆ ಓಕೆ ಅಂದ್ಬಿಟ್ಟು ಮನೆಗೆ ಬಂದೆ. ನಾನು ಡ್ಯಾಡಿಗೆ ಹೇಳಿದೆ, ಮಮ್ಮಿ ಡ್ಯಾಡಿ ಹೇಳಿದ್ರು ಇಲ್ಲ, ಪಾಕಿಸ್ತಾನ ಇದು ವಾರ್ ಹೋಗ್ತಾ ಇದ್ದೆ, ನೀನು ಅಲ್ಲಿ ಹೋಗಂಗಿಲ್ಲ. ನಮ್ಮಮ್ಮ ಹೇಳಿದ್ರು ಇಲ್ಲ, ಅವಳ ಗೋಲೆ ಅದೇ, ಅವಳು ಹೋಗಲೇಬೇಕು, ಅವಳಿಗೆ ಏನೂ ಆಗಲ್ಲ, ಅವಳು 2 years ಆದಮೇಲೆ ಅವಳು ಬರ್ತಾಳೆ ವಾಪಸ್ಸು, ನನಗೆ ಗೊತ್ತು ಅವಳು ಬರ್ತಾಳೆ ಅಂತ ನಮ್ಮಮ್ಮನೇ ಧೈರ್ಯ ಮಾಡಿ ಕಳಿಸಿದ್ರು. ಅವಾಗ ನಾನು ಮಾರ್ಕೆಟ್ಗೆ ಹೋಗಿ ಈಗ ಬರ್ತೀನಿ, ಬಾಂಬ್ ಬ್ಲಾಸ್ಟಲ್ಲಿ ಇರುತ್ತೆ. ನಾನೇ ಎಷ್ಟೋ ಪೇಷಂಟ್ಸ್ಗೆ ಆಪ್ರೇಷನ್ ಮಾಡಿದ್ದೀನಿ ಬಾಂಬ್ ಬ್ಲಾಸ್ಟ್ದು. ಸೊ ಆ ಥರ ಆವಾಗ ಕೂಡ ನೋಡಿ ನಮ್ಮಮ್ಮ ಎಷ್ಟು ಇದು ವಾಟ್ ಕಾನ್ಫಿಡೆನ್ಸ್ ಶಿ ಹ್ಯಾಡ್. ಇಲ್ಲ ಅವಳು ಬರ್ತಾಳೆ, 2 years ಆದಮೇಲೆ ಅವಳು ಬರ್ತಾಳೆ, ಚೆನ್ನಾಗೇ ಬರ್ತಾಳೆ, ಅವಳಿಗೆ ಏನೂ ಆಗಲ್ಲ, ಅವಳು ಕಳಿಸ್ಬೇಕು. ಸೊ ನಮ್ಮ ಡ್ಯಾಡಿ ಏನು ಮಾತಾಡೋಕ್ಕೆ ಆಗಲಿಲ್ಲ. ಸೊ ಐ ಫಿನಿಶ್ಡ್ ಇದು ಪ್ಲಾಸ್ಟಿಕ್ ಸರ್ಜರಿ. ಆಮೇಲೆ ಬಂದು CMCನಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದೆ, MCH ಪ್ಲಾಸ್ಟಿಕ್ ಸರ್ಜರಿ. ಖುಷಿಯ ಜೊತೆಗೆ ನಿಜ ನಾವೇನಾದರೂ ಬದುಕಿನಲ್ಲಿ ಸಾಧನೆ ಮಾಡೋದಾದರೆ ಇಂಥವ್ರನ್ನ ಆದರ್ಶವಾಗಿ ಇಟ್ಕೋಬೇಕು ಅನ್ನೋ ಒಂದು ದೊಡ್ಡ ಸಂದೇಶ. ಆ್ಯಂಡ್ ಅಮ್ಮ ಸ್ಪೆಷಲಿ ನಿಮಗೆ ತುಂಬಿಸಿದಂಥ ಕಾನ್ಫಿಡೆನ್ಸು ಇದೆಲ್ಲನೂ ಗಮನಿಸಿದಾಗ ಇವನ್ ಅಮ್ಮ ನೆವರ್ ಡ್ರೆಮ್ಟ್, ನಾನೇನೋ ಅಂದ್ಕೊಂಡಿದ್ದೆ ಸಣ್ಣ ಹುಡುಗಿನಲ್ಲಿ ಅವಳನ್ನ ಇಲ್ಲಿ ಡಾಕ್ಟ್ರ್ ಮಾಡ್ತೀನಿ ಅಂತ ಹೇಳಿ ಅಂತ. ಆದರೆ ನೀವು ಅದನ್ನು ಫುಲ್ಫಿಲ್ ಮಾಡೋದ್ರ ಜೊತೆಗೆ ನೀವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನೊಂದು ಪದ್ಮಶ್ರೀ ಅವಾರ್ಡ್ ತೊಗೊಳ್ತೀನಿ ಅಂತ. ಆ್ಯಂಡ್ ನೀವು ಯಾವತ್ತೂ ಅಂಥ ಅವಾರ್ಡ್ಗಳ ಹಿಂದೆ ಹೋಗಿಲ್ಲ. ಬಟ್ ನಿಮ್ಮನ್ನು ಅದು ಹುಡ್ಕೊಂಡು ಬಂದಾಗ ಆ ಮೊಮೆಂಟ್ಸ್ ಹೇಗಿತ್ತು ಮ್ಯಾಮ್? ನನಗೆ ಆ್ಯಕ್ಚುಲಿ ಶಾಕ್ ಆಯಿತು. ನನಗೆ ಪದ್ಮಶ್ರೀ ಸಿಕ್ಕಿದೆ ಅಂತ 25th ನೈಟ್ ನಾನು ಮಲಗಿದ್ದೆ. 9:30ಗೆ ಒಂದು 10 o'clock ನ್ಯೂಸ್ನಲ್ಲಿ ಬಂತು ಅಂತ ಕಾಣುತ್ತೆ. ನಂದು ಮೊಬೈಲ್ನಲ್ಲಿ ತುಂಬ ಮೆಸೇಜ್ ಬಂತು. ಅಂದ್ಕೊಂಡು ಏನು ಇದು, ಯಾರೋ ಸತ್ತೋಗಿದ್ದಾರೋ, RIP ಅಂತ ಬರೀತಾರಲ್ಲ ಅಂದ್ಕೊಂಡು ಮೊಬೈಲ್ ನೋಡಿದ್ರೆ ಎಲ್ಲ ನನಗೇನೆ ಕಂಗ್ರ್ಯಾಚುಲೇಷನ್ಸ್ ಪ್ರೇಮಾತ್. ಆಮೇಲೆ ನನಗೆ ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ನನಗೆ ಇದುವರೆಗೂ ಫೋನ್ ಕಾಲ್ಸು, ಆವಾಗಲೇ ನಂಗೆ ಗೊತ್ತು ಇಷ್ಟು ಫ್ರೆಂಡ್ಸ್ ಇದ್ದಾರೆ ನನಗೆ. ನಾನು ಯಾವಾಗಲೂ ಅಂದ್ಕೊಳ್ಳೋದು, ನಾನು ನನ್ನ ಬ್ರದರು ಯಾವಾಗಲೂ ನಮ್ಮ ಬ್ರದರ್ ಅನ್ನೋದು, ನಾನು ಸತ್ತಿದ್ರೆ ನನಗೆ ಯಾರೂ ಬೇಡ, ನಂಗೆ ಕಮ್ಮಿ ಜನ ಬೇಕು. ನಾ ಹೇಳಿದೆ ನಂಗೆ ತುಂಬ ಜನ ಬೇಕು ಅಂತ. ಫಸ್ಟ್ ನನಗೆ ಐಡಿಯಾ ಬಂದಿದ್ದೆ, ಅಪ್ಪ ಮೈ ವಿಶ್ ಸ್ಯಾಟಿಸ್ಫೈಡ್, ಯಾಕಂದರೆ ಅಷ್ಟು ಜನ ನನ್ನ ಫ್ರೆಂಡ್ಸ್ ಇದ್ದಾರೆ ಅಂತಲೇ ತೋಚ್ತು ನನಗೆ. ಆ ಅವಾರ್ಡ್ ಅಷ್ಟು ನನ್ನ ತಲೆಗೆ ಹೋಗಿಲ್ಲ, ಈಗ ಕೂಡ ಹೋಗಿಲ್ಲ. ಯಾಕಂದರೆ ಕಾನ್ಸ್ಟೆಂಟ್ಲಿ ನಾನು ಎಲ್ಲರಿಗೂ ಅಲ್ಲಿ ಇಂಟರ್ವ್ಯೂ ಅದು ಇದು ಕೊಡ್ತೀನಿ. ನನಗೆ ಅದು ನಂಗೆ ಬಂದಿದೆ, ಅದು ಅಷ್ಟು ದೊಡ್ಡದು ಅಂತಲೇ ನನಗೆ ಅದು ತಲೆಗೆ ಹೋಗಿಲ್ಲ ಇನ್ನು. ಸೊ ಐ ಸಮಟೈಮ್ಸ್ ಐ ಥಿಂಕ್ ಇಟ್ ಇಸ್ ನಾಟ್ ಗಾನ್ ಇನ್ ಟು ಮೈ ಸಿಸ್ಟಮ್. ಬಟ್ ವೆರಿ 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 ಹ್ಯಾಪಿ. ಎಲ್ಲೋ ಒಂದು ಮೂಲೆಯಲ್ಲಿ ಕ್ವೈಟಾಗಿ ಮಾಡ್ತಾ ಇರೋಳನ್ನ ದೇ ರೆಕಗ್ನೈಸ್ಡ್ ಆ್ಯಂಡ್ ದೇ ಗೇವ್. ನನಗೆ ನನ್ನ ಅಗ್ನಿರಕ್ಷಾ ಪೇಷನ್ಸು, ಅಗ್ನಿರಕ್ಷಾಗೆ ಏನಾದರೂ ಒಳ್ಳೆಯದಾಗತ್ತೆ ಅಂತ ಅದೇ ಸಂತೋಷ ಜಾಸ್ತಿ ನನಗೆ. ಸೊ ಅವರು ನಂತರ ಓದಿ ಅವರು ನಂತರ ಸಂತೋಷವಾಗಿ ಲೈಫ್ನಲ್ಲಿ ಇದ್ದರೆ ನಥಿಂಗ್ ಲೈಕ್ ದ್ಯಾಟ್ ಅಲ್ಲ. ನಾನು ಯಾವಾಗಲೂ ಅಂದ್ಕೊಳ್ಳೋದು ಐ ಆಮ್ ಸೋ ಕಂಟೆಂಟ್ ಇನ್ ಲೈಫ್. ಐ ಮೀನ್ ನನಗೆ ಲೈಫು ನಾನು ಕೇಳೋಕ್ಕೆ ಐ ಹ್ಯಾವ್ ನೋ ದಿಸ್ ಥಿಂಗ್ ಎಟ್ ಆಲ್. ಐ ಕ್ಯಾನಾಟ್ ಆಸ್ಕ್ ಗಾಡ್ ಫಾರ್ ಎನಿಥಿಂಗ್ ಮೋರ್. ಹಿ ಹಸ್ ಬ್ಲೆಸ್ಡ್ ಮೀ, ಮೈ ಕಪ್ ಓವರ್ಫ್ಲೋ ಇಟ್. ತಮಗೆ ಜೀವನದಲ್ಲಿ ಆಗಿರುವಂಥದ್ದು ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್, ಅನಿರೀಕ್ಷಿತವಾಗಿ ಆದಂಥ ಒಂದು ಅನಾಹುತ. ಆದರೆ ತಾವು ಹೇಳಿದ ಹಾಗೆ ಬರ್ನ್ಟ್ ಕೇಸಸ್ ಅಂದರೆ ಹೆಚ್ಚಾಗಿ ಸೂಸೈಡ್ ಕೇಸ್ಗಳೇ ಹೆಚ್ಚಾಗಿ ಬರುವಂಥದ್ದು ಅಂತ. ನಿಜಕ್ಕೂ ಅಂದರೆ ತಾವು ಬಂದದ್ದನ್ನು ಎದುರಿಸಿ ಈ ರೀತಿ ಒಂದು ಹೊಸ ಅವಕಾಶ ಅಂತ ಪರಿವರ್ತಿಸಿ ತಾವು ಚಾಲೆಂಜ್ ಆಗಿ ಸ್ವೀಕರಿಸಿದ್ರಿ. ಬಟ್ ಸ್ಟಿಲ್ ಜೀವನ ಎಲ್ಲದಕ್ಕಿಂತಲೂ ದೊಡ್ಡದು. ಸಾಯುವಂಥ ವಿಚಾರ ಮಾಡುವವರಿಗೆ ಅಥವಾ ಈ ರೀತಿ ಬರ್ನ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ ಅಂತ ಹೇಳಿದ್ರಿ. ಅಂಥವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಜೀವನನೇ ಅಷ್ಟು ದೊಡ್ಡದಿರುವಾಗ ಸಾವಿನ ಕಡೆ ಯಾಕೆ ಹೋಗಬೇಕು? ಇಂಥ ಬರ್ನ್ ಆ ಕೇಸ್ಗಳು ಎಷ್ಟು ನೋವು ಅನುಭವಿಸುತ್ತವೆ, ಇಡೀ ಜರ್ನಿನೇ ಒಂದು
ಹೊಸ ಲೈಫ್, ಅದು ನಿಜಕ್ಕೂ ತಗೊಂಡಾಗ ಹೊಸ ಲೈಫ್, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ನಾನು ತುಂಬ ಹೇಳಿದ್ದೀನಿ ಕೌನ್ಸಿಲ್ ಮಾಡುವಾಗ. ಕೆಲವು ಸತಿ ಎಲ್ಲ ಹೋದು ವಿಮೆನ್ಸ್ ಆರ್ಗನೈಸೇಷನ್ಗೆ ಒಂದು ಸತಿ ಹೋದೆ, ಅವ್ರಿಗೆ ಫುಲ್ ತೋರಿಸ್ದೆ ನೀವು ಎಷ್ಟು ಚೆನ್ನಾಗಿದ್ದೀರಾ ಮೊದಲು, ಆಮೇಲೆ ನಿಮ್ಮ ಪ್ರಾಬ್ಲಮ್ಸ್ ಬಂದಮೇಲೆ ನೀವು ಸುಟ್ಕೊಳ್ತೀರಾ, ಮತ್ತೆ ಹೀಗೆ ಇದ್ದೀರಾ ವಿತ್ ಆಲ್ ಡಿಫೆಕ್ಟ್ಸ್ ಆ್ಯಂಡ್ ಡಿಫಾರ್ಮಿಟೀಸ್. ಇದಕ್ಕಿನ್ನ ಈ ಪ್ರಾಬ್ಲಮ್ ನಿಮಗೆ ಇನ್ನೂ ಜಾಸ್ತಿ, ಬಿಕಾಸ್ ಯು ಕಾಂಟ್ ಫೇಸ್ ದ ವರ್ಲ್ಡ್. ನಿಮಗೆ ಪ್ರಾಬ್ಲಮ್ಸು ತುಂಬ ಇರುತ್ತೆ, ಆದರೂ ಯಾತಕ್ಕೆ ನೀವು ಇದನ್ನು ಚೂಸ್ ಮಾಡ್ತೀರಿ ಅಂತೇಳಿ. ಯಾಕಿಲ್ಲ, ಆ ಒಂದು ನಿಮಿಷ ನಿಮಗೆ ಆ ಮನಸ್ಸಿನಲ್ಲಿ ತೋಚುವಾಗ ನೀವು ವೈ ಡೋಂಟ್ ಯು ಗೋ ಔಟ್, ರೋಡ್ನಲ್ಲಿ ನಡ್ಕೊಂಡು ಹೋಗಿ, ಯೋಚನೆ ಮಾಡ್ಕೊಂಡು ಹೋಗಿ. ಅದು ಒಂದು ಟೈಮ್, ಆ 1 minute ನೀವು ಮಿಸ್ ಮಾಡಿಬಿಟ್ರೆ ನೆಕ್ಸ್ಟು ಸಾಯ್ಬೇಕು ಅಂತ ನೆನಪು ಬರಲ್ಲ. ನಡ್ಕೊಂಡು ಹೋಗಿ. ಇವಾಗ ನೀನು ನಿನ್ನ ಹಸ್ಬೆಂಡ್ ಜಗಳ ಮಾಡುವಾಗಲೂ ಅವ್ರು ಮಾಡಲಿ, ನೀನು ಸುಮ್ಮನೆ ನಿಂತ್ಕೊಂಡು ಕೇಳು. ಅವ್ರ ಕೋಪ ಹೋದ್ಮೇಲೆ ನೆಕ್ಸ್ಟ್ ಡೇನೋ ಏನೋ ನೀನು ಕೇಳು, ಯಾಕೆ ನೀವು ಇಷ್ಟು ಕೋಪ ಬಂತು, ಯಾಕೆ ನೀವು ನನ್ನನ್ನು ಹೀಗೆ ಹೊಡೆದ್ರಿ ಅಂತ ಆವಾಗ ಕೇಳು. ಅದೇ ಟೈಮ್ ಅವರು ಕಿರ್ಚ್ತಾ ಇದ್ರಿ, ನೀನು ಕಿರ್ಚ್ತಾ ಇದ್ರಿ, ಲೈಫ್ನಲ್ಲಿ ಎಂಡೇ ಇಲ್ಲ, ಇದೇ ಥರ ಆಗುತ್ತೆ ಅಂತ. ಯು ವೋಂಟ್ ಬಿಲೀವ್ ಮಿ, 1 hour ಲೆಕ್ಚರ್ ಕೊಟ್ಟಿದ್ಮೇಲೆ ಎಲ್ಲರನ್ನ ಕೇಳಿದೆ, ಯಾರಿಗಾದ್ರೂ ಏನಾದರೂ ಕ್ವೆಶ್ಚನ್ಸ್ ಇದೆಯಾ? ಎಲ್ಲರೂ ಕೈ ಎತ್ತಿದ್ರು. ನಾಡ್ಕೊಂಡೆ, ಓ ಪರವಾಗಿಲ್ಲ, ಎಲ್ಲರೂ ಕೇಳಿದ್ದಾರೆ ನಾನು ಲೆಕ್ಚರ್ನ ಅಂದ್ಕೊಂಡೆ. ಬೇರೆ ಯಾವ ಥರ ಸಾಯೋದು ಅಂತಾರೆ. ನಾನು ಏನು ಹೇಳೋದು ಹೇಳಿ. ಐ ವಾಸ್ ಸೋ ಡಿಸಪಾಯಿಂಟೆಡ್. ಐ ವಾಸ್ ಥಿಂಕಿಂಗ್ ದ ಮೆಂಟಾಲಿಟಿ ಈಸ್ ಲೈಕ್ ದಟ್ ಫಾರ್ ದೆಮ್, ದಟ್ ಅವ್ರಿಗೆ ಏನಾದರೂ ಪ್ರಶ್ನೆ ಅಂದರೆ ಆ ಪ್ರಶ್ನೆ ಫೇಸ್ ಮಾಡೋದು ಧೈರ್ಯ ಇಲ್ಲ. ಸೊ ದಟ್ ಈಸ್ ವೇರ್ a family which is, you know, who eats together, prays together, stay together. So ಅದಕ್ಕೆ ಈ ನಮ್ಮ ಫ್ಯಾಮಿಲಿ ಥರ ಎಲ್ಲರೂ ಅಟ್ಲೀಸ್ಟ್ ಒಂದು ಡಿನ್ನರೇ, ಬಿಕಾಸ್ ಎವ್ರಿಬಡಿ ರನ್ಸ್ ಇನ್ ಮಾರ್ನಿಂಗ್, ಅಟ್ಲೀಸ್ಟ್ ದೇ ಆಲ್ ಮೇಕ್ ಆ್ಯಂಡ್ ಗಿವ್ ದಟ್ ಲವ್ ಟು ದ ಚಿಲ್ಡ್ರನ್. ಸೋ ಮೆನಿ ಡಾಕ್ಟರ್ಸ್ ಚಿಲ್ಡ್ರನ್ ಹ್ಯಾವ್ ಕಮಿಟೆಡ್ ಸೂಸೈಡ್. So that means there is no time for parents to give. ಮಕ್ಕಳು ಟಿ ವಿ ನೋಡಿದ್ರೆ, ಅಬ್ಬಾ ಸದ್ಯ ಟಿ ವಿ ನೋಡ್ತಾ ಇದ್ದಾರೆ, ನೋಡ್ಕೊಂಡ್ಬಿಡ್ಲಿ ಅಂದ್ಕೊಂಡು parents are also tired. They also come. So there should be some solution where, you know, they have to work it out. ಅವ್ರವ್ರ ಮನೆಯಲ್ಲಿ ಹೇಗೆ ವರ್ಕ್ ಮಾಡಿ, ಹೇಗೆ ಒಂದು ಕ್ವಾಲಿಟಿ ಟೈಮ್ ದೇ ಹ್ಯಾವ್ ಫಾರ್ ಫ್ಯಾಮಿಲಿ, ಅದು ಮಾಡಲೇಬೇಕು. ಆ್ಯಂಡ್ ದಟ್ ಈಸ್ ದ ಓನ್ಲಿ ವೇ ದೇ ಕ್ಯಾನ್ ಗೆಟ್ ದಟ್ ಸ್ಟ್ರೆಂತ್. ಹೌದು, ಇವಾಗಿರೋ ಮಕ್ಕಳೆಲ್ಲ ದೇ ಡೋಂಟ್ ಹ್ಯಾವ್ ದ ಸ್ಟ್ರೆಂತ್ ಟು ಕೋಪ್ ಅಪ್ ವಿತ್ ದ ಪ್ರೆಷರ್. ಒಂಚೂರು ಪ್ರೆಷರ್ ಆದಮೇಲೆ ದೇ ವಾಂಟ್ ಟು ಎಂಡ್ ದೇ ಲೈಫ್. ಮೊಬೈಲ್ ಕೊಟ್ಟಿಲ್ಲ, ಹಿ ಹ್ಯಾಂಗ್ಸ್ ಹಿಮ್ಸೆಲ್ಫ್. ಟಿ ವಿ ನೋಡಬೇಡ, he'll hang himself. So where is the problem? Not with the child. I think the parents have brought the child into this world, so they're responsible to give that much of ಕಾನ್ಫಿಡೆನ್ಸ್ ಕೊಡು. ಇವಾಗ ನನ್ನನ್ನೇ ನೋಡಿದ್ರೆ ನಮ್ಮಮ್ಮ ಎಷ್ಟು ಕಾನ್ಫಿಡೆಂಟ್, ನನಗೆ ಆಲ್ ಚಾನ್ಸಸ್ ಐ ಹ್ಯಾಡ್ ಟು ಕಮಿಟ್ ಸೂಸೈಡ್, ಟು ಡೂ ವಾಟ್ ಐ ವಾಂಟ್. ಬಟ್ ಎವ್ರಿ ಸ್ಟೆಪ್ ಆಫ್ ದ ವೇ ಹೇಗೆ ನನಗೆ ಒಂದೊಂದು ಧೈರ್ಯ ಕೊಟ್ಟರು, ಆ ಥರ ಎಲ್ಲ ಪೇರೆಂಟ್ಸು ಅವ್ರವ್ರ ಮಕ್ಕಳಿಗೆ ಒಂಚೂರು ಟೈಮು ಇದ್ದೇ ವಿ ಕ್ಯಾನ್ ಮೇಕ್ ಇಟ್. ಡೆಫಿನೆಟ್ ನಮ್ಮ ಮಕ್ಕಳಿಗೆ ನಾವು ಟೈಮ್ ಕೊಡ್ಬೋದಲ್ಲ, ಕೊಟ್ಟು ಅವ್ರನ್ನ ಸ್ಟ್ರಾಂಗ್ ಆಗಿ ಮಾಡಿದ್ರೆ ಚಿಕ್ಕ ವಯಸ್ಸಿನಲ್ಲಿ I think they will grow stronger. Yeah, each generation I think are all very vulnerable to ಒಂಚೂರು ಏನಾದರೂ ಹೇಳಿದ್ರು they can't take it. ನಿಜ ಮೇಡಮ್, ಅಂದ್ರೆ ಇದು ಒಂದೇ ಅಲ್ಲ, ಬಹುತೇಕ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಆಗ್ಬೋದು. ಅಂದ್ರೆ ಒಂದು ಕುಟುಂಬ ಒಬ್ರಿಗೊಬ್ರು ಟೈಮ್ ಕೊಟ್ಟು ಮುಕ್ತವಾಗಿ ಮಾತಾಡ್ಕೊಳ್ಳೋದಿದೆಯಲ್ಲ, ಅದು ಎಲ್ಲಕ್ಕಿಂತಲೂ ದೊಡ್ಡ ಸೊಲ್ಯೂಷನ್. ಈಗ ಮಾತಾಡ್ತಾ ನಿಮ್ಮ ಕುಟುಂಬದ ಬಗ್ಗೆ ಹೇಳಿದಾಗ, ತಾಯಿ ಒಬ್ಬ ದೊಡ್ಡ ಶಕ್ತಿಯಾಗಿ ಅವತ್ತು ನಿಮ್ಮ ಬೆನ್ನ ಹಿಂದೆ ನಿಂತವರು. ಜೊತೆಗೆ ಸಿಬ್ಲಿಂಗ್ಸ್ ಬಗ್ಗೆ ಹೇಳಿದ್ರಿ, ತಮ್ಮ ಆಗಿರಬಹುದು, ಅಕ್ಕ ತಂಗಿ ಆಗಿರಬಹುದು. ಈಗಿನ ಕುಟುಂಬದ ಬಗ್ಗೆ ಹೇಳೋದಾದ್ರೆ ಮೇಡಮ್, ನಮ್ಮ ಬ್ರದರ್ ಹಿ ವಾಸ್ ಅ ಚಾರ್ಟರ್ಡ್ ಅಕೌಂಟೆಂಟ್ ಆ್ಯಂಡ್ ಕಂಪ್ಯೂಟರ್ ಸಾಫ್ಟ್ವೇರ್ ಕಂಪ್ಯೂಟರ್ ಇಂಜಿನಿಯರ್. ತುಂಬ ಚೆನ್ನಾಗಿ ಲೈಫ್, ಅವನಿಗೂ ಡಾಕ್ಟರ್ ಆಗಬೇಕಂತ ಇಷ್ಟ ಆಯಿತು. ಆದರೆ ದೇವರಿಗೆ ನೋಡಿ, ನಾನು ಹಾಡಬೇಕು ಅಂತಿದ್ದೆ, ಐ ಬಿಕೇಮ್ ಎ ಡಾಕ್ಟರ್. ಹಿ ವಾಂಟೆಡ್ ಟು ಬಿ ಅ ಡಾಕ್ಟರ್, but he became a computer engineer. But I always think God only plans our life, and his plan is always the best. So ಅದಕ್ಕೆ ನಾನು ಕೆಲವ್ರಿಗೆಲ್ಲ ಹೇಳ್ತೀನಿ, ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಮಿನಿಟ್ ದೇ ವಾಂಟ್ ಟು ಕಮಿಟ್ ಸೂಸೈಡ್. ಸೊ ಪ್ಲೀಸ್ ಡೋಂಟ್ ಡೂ ದ್ಯಾಟ್, ಬಿಕಾಸ್ ಲೈಫ್ನಲ್ಲಿ
ನಾವು ಹೊಟ್ಟೆನಲ್ಲಿ ಇರುವಾಗಲೇ ದೇವ್ರಿಗೆ ಗೊತ್ತು ನಾವು ಏನಾಗ್ತೀವಿ, ನಾವು ಯಾವ ಪ್ರೊಫೆಷನ್ ತಗೊಳ್ತೀವಿ ಎಲ್ಲ ಅವ್ರಿಗೆ ಗೊತ್ತು. ಸೊ ಅವ್ರು ನಡೆದ ದಾರಿನಲ್ಲೇ ನಾವು ಹೋಗ್ಬಿಟ್ರೆ ವಿ ಆರ್ ನಾಟ್ ರಿಬೆಲ್ಲಿಂಗ್ ಅಗೇನ್ಸ್ಟ್ ಗಾಡ್. ಆವಾಗ ಈ ಸಾಯಬೇಕು ಅಂತೆಲ್ಲ ಬರೋದೇ ಇಲ್ಲ. ಸೊ ನನಗೆ ಲುಕ್ಸು ಹೋಯ್ತು, ವಾಯ್ಸು ಹೋಯ್ತು, ಬಟ್ ನಾನು ಸಿಂಗರ್ ಆಗಬೇಕು ಹೋಯ್ತು. ಆದರೂ ಎಷ್ಟು ಪಾಸಿಟಿವ್ ಆಗಿ ಓಕೆ ದೇವ್ರು ಏನು ಕೊಡ್ತಾರೋ ಅದನ್ನು ಮಾಡ್ತೀನಿ, ನಾನು ಏನು ಇದೆಯೋ ಅದನ್ನು ಟ್ಯಾಪ್ ಮಾಡಿ ಶೈನ್ ಮಾಡ್ತೀನಿ. ಆ ಥರ ಎಲ್ಲರೂ ನೆನೆಸ್ಕೊಂಡ್ಬಿಟ್ರೆ ಒಂದೊಂದು ಸಣ್ಣದಕ್ಕೆಲ್ಲ ಎಷ್ಟು ಕಷ್ಟಪಟ್ಟು ಅಪ್ಪ ಅಮ್ಮ ದುಡ್ಡು ಮಾಡಿ ಅವ್ರಿಗೆ ಒಳ್ಳೆ ಸ್ಕೂಲ್ಗೆ ಹಾಕಿ ಎಲ್ಲ ಮಾಡ್ತಾರೆ, ಒಂದೇ ಕ್ಷಣದಲ್ಲಿ ಅವರು ಲೈಫ್ ತೆಗೆದು ಬಿಡ್ತಾರೆ. ಅಷ್ಟು ವೀಕ್ ಆಗಿರಬಾರ್ದು. ಪೇರೆಂಟ್ಸು ಅವ್ರಿಗೆ ತುಂಬಾ ಇದು ಕೊಡ್ಬೇಕು. ಇದಿಲ್ಲ ಅಂದ್ರೆ ಏನು ಇನ್ನೊಂದು ಮಾಡ್ಬೋದಲ್ಲ, ಒಂದು ಡೋರ್ ಕ್ಲೋಸ್ ಆದ್ರೆ 10 ವಿಂಡೋಸ್ ಓಪನ್ ಆಗಿರುತ್ತೆ. ಸೊ ಆ ಥರ ಮಕ್ಕಳಿಗೆ ಧೈರ್ಯ ಮೊದಲಿಂದನೇ ಕೊಟ್ರೆ ಮಕ್ಕಳು ಇವಾಗ ಫಾದರ್ ಮದರ್ ಏನು ಮಾಡ್ತಾರೆ ಪೇರೆಂಟ್ಸು, ನೀನು ಡಾಕ್ಟ್ರೇ ಆಗಬೇಕು, ನೀನು ಇಂಜಿನಿಯರೇ ಆಗಬೇಕು, ಆ ಥರ ಅವ್ರಿಗೆ ಹಾಕಬಾರ್ದು. ನಾನು ಹೇಳಿಲ್ವ, ನಮ್ಮಮ್ಮ ನಂಗೆ ಒಂದೇ ಸತಿ ಹೇಳಿದ್ದು ನೀನು ಡಾಕ್ಟರ್ ಆಗಬೇಕು ಅಂತ. ಆಮೇಲೆ ನನಗೆ ಅದನ್ನು ಫೋರ್ಸ್ ಮಾಡೇ ಇಲ್ಲ, ನನಗೇನೆ ಅದು ನನ್ನ ಮನಸ್ಸಿನಲ್ಲಿತ್ತು ಇಲ್ಲ ಮಾಡಬೇಕು, ನಾನು ಮಾಡಬೇಕು ಅಂತ. ಸೊ ಆ ಥರ ಚಾಯ್ಸ್ ಬಿಟ್ಟು ಅದು ಆಪ್ಷನ್ ಇಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ ಹೋಗಿ ಅಂತ ಹೇಳಬೇಕು. ಅದು ತುಂಬ ಇಂಪಾರ್ಟೆಂಟ್. ಸೊ ನಮ್ಮಮ್ಮ ನನ್ನ ಬ್ರದರ್ಗೆ ಅದೇ ಹೇಳಿದ್ದು, ಪರವಾಗಿಲ್ಲ ಮೆಡಿಸಿನ್ ಸಿಕ್ಕಿಲ್ಲ, ಮೆಡಿಸಿನ್ ಅವನಿಗೆ ಹಿ ವಾಸ್ ವೆರಿ ಬ್ರಿಲಿಯಂಟ್, ಕರೆಕ್ಟಾಗಿ ಆ ಟೈಮ್ಗೆ ಟೈಫಾಯ್ಡ್ ಬಂತು ಅವನಿಗೆ. ಸೊ ನೋಡಿ ದೇವರು ಹೇಗೆ ಎಲ್ಲ ಸ್ಟಾಪ್ ಮಾಡ್ತಾರೆ. ಮಾರ್ಕ್ಸ್ ತುಂಬ ಹೈ ಮಾರ್ಕ್ಸ್ ಬಂತು, ಎಲ್ಲದರಲ್ಲೂ ಬಂತು. ಆ ಇಂಟರ್ವ್ಯೂಗೆ ಹೋಗೋಕ್ಕೆ ಅವ್ನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಹೋದ ಕಂಪ್ಲೀಟ್ 3 days ಅಲ್ಲಿ CMC ವೆಲ್ಲೂರ್ನಲ್ಲಿ ಇಂಟರ್ವ್ಯೂ. He couldn't do it because high fever ಬಂತು. ಸೊ ನಾವು ಅನ್ಕೊಂಡು ಅದು ದೇವರು ಮಾಡಿದ್ದು, ಬಿಕಾಸ್ he didn't want, because he became a very good. ಆಮೇಲೆ ಮಸ್ಕೆಟ್ನಲ್ಲಿ ತುಂಬ ವರ್ಷ ಕೆಲಸ ಮಾಡ್ದ ಅವನು. ದೆನ್ he died of heart attack ಈ ಕೋವಿಡ್ ಟೈಮ್ನಲ್ಲಿ. ಸೊ he didn't ಬಟ್ ಬೋತ್ his sons are in Australia. ತುಂಬ ಚೆನ್ನಾಗಿ ಇದೆ. ಅವ್ರ ವೈಫು ಬೆಂಗಳೂರಿನಲ್ಲಿ ಇರ್ತಾಳೆ, ಆಸ್ಟ್ರೇಲಿಯಾನಲ್ಲೂ ಇರ್ತಾಳೆ. ಮೈ ಅದರ್ ಸಿಸ್ಟರ್ ಶಿ ಇಸ್ ಅ ಕ್ಲಿನಿಕಲ್ ಸೈಕಾಲಜಿಸ್ಟ್. ಅವಳು ಕೂಡ ನಾವು ಓದುವಾಗ ಅವಳು ತುಂಬಾ ನಾನು ನನ್ನ ಬ್ರದರ್ ಥರ ಸ್ಟೂಡಿಯಸ್ ಇಲ್ಲ, ಶಿ ಇಸ್ ವೆರಿ ಪ್ಲೇಫುಲ್. ಆದರೂ ನಮ್ಮ ಅಪ್ಪ ಅಮ್ಮ ಒಂದು ದಿನಾನು ನಮ್ಮನ್ನು ಕಂಪೇರ್ ಮಾಡಿಲ್ಲ. ನಮ್ಮ ಬ್ರದರ್ ಯಾವಾಗಲೂ ರ್ಯಾಂಕೆ, ನಾನು ಫಸ್ಟ್ ಕ್ಲಾಸ್ ಬರ್ತೀನಿ, ನನ್ನ ಸಿಸ್ಟ್ರು ಸೆಕೆಂಡ್ ಅಥವಾ ಥರ್ಡ್ ಕ್ಲಾಸ್ ಬರ್ತಾಳೆ. ನಮ್ಮ ಅಪ್ಪ ಅಮ್ಮ ಅವ್ರನ್ನೆಲ್ಲ ಹೇಗೆ ಇರ್ತಾಳೆ, ನೀನು ಯಾಕೆ ಹೀಗೆ ಓದ್ತೀಯ ಅಂತ ಒಂದು ದಿನಾನೂ ಹೇಳಿಲ್ಲ. ಆಮೇಲೆ ನೋಡಿದ್ರೆ ಆ ಕ್ಲಿನಿಕಲ್ ಸೈಕಾಲಜಿ ತಗೊಂಡ್ಮೇಲೆ ಶಿ ಡಿಡ್ ಎಕ್ಸ್ಟ್ರೀಮ್ಲಿ ವೆಲ್. ಶಿ ಇಸ್ ಒನ್ ಆಫ್ ದ ಟಾಪರ್ ಇನ್ ಆಸ್ಟ್ರೇಲಿಯಾ ನಾವು ಮೆಲ್ಬರ್ನಲ್ಲಿ. ಶಿ ಇಸ್ ಅ ವೆರಿ ಗುಡ್ ಕ್ಲಿನಿಕಲ್ ಸೈಕಾಲಜಿಸ್ಟ್. ಯಂಗೆಸ್ಟ್ ಸಿಸ್ಟರು ಶಿ ವರ್ಕ್ಸ್ ವಿತ್ ಅಗ್ನಿ ರಕ್ಷಾ. ಮೇಡಮ್, ಆದರೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಸುಟ್ಟ ಗಾಯದ ಸಂತ್ರಸ್ತರಿಗೋಸ್ಕರ ಏನು ಸಂದೇಶವನ್ನು ಕೊಡೋದಕ್ಕೆ ಬಯಸ್ತೀರಿ? ನನಗೆ ಇಷ್ಟು ಕಷ್ಟ ಆಗಿ ನಾವು ಮುಂದೆ ಬಂದದ್ದಕ್ಕೆ ನಾನು ಅಂದ್ಕೊಳ್ತೀನಿ, ನನ್ನ ಕೈಗೆ ಆಗುವಾಗ ಎಲ್ಲರ ಕೈನಲ್ಲೂ ಆಗುತ್ತೆ. ನೀವು ಎಲ್ಲರೂ ಮನಸ್ಸನ್ನು ಬಿಟ್ಬಿಡಬಾರ್ದು. ಒಂಚೂರು ಪ್ರಶ್ನೆ ಇದ್ದರೂ ಅದು ಹೇಗೆ ಸಾಲ್ವ್ ಮಾಡಬೇಕು ಅಂತ ನೀವು ಯೋಚನೆ ಮಾಡಿ ಅದನ್ನು ಸಾಲ್ವ್ ಮಾಡಬೇಕು. ಲೈಫ್ನಲ್ಲಿ ಅದೇ ಇರಬೇಕು, ಇಲ್ಲಾಂದರೆ ಲೈಫೇ ಇಲ್ಲ ಅಂತ ಅನ್ಸ್ಕೋಬಾರ್ದು ನೀವೆಲ್ಲ. ಸೊ ಪ್ಲೀಸ್ ಲೈಫ್ನ ಪಾಸಿಟಿವ್ ಆಗಿ ತಗೊಂಡು ಏನು ಬರುತ್ತೋ ಅದನ್ನು ಯು ಫೇಸ್ ಇಟ್ ವಿತ್ ಅ ಚಾಲೆಂಜ್. ಅದೇ ತುಂಬ ಇಂಪಾರ್ಟೆಂಟ್ ಲೈಫ್ನಲ್ಲಿ. ನಮ್ಮ ದೂರದರ್ಶನ ಚಂದನ ವಾಹಿನಿ ಬಗ್ಗೆ ನಿಮಗೆ ಏನು ಅನ್ನಿಸ್ತಾ ಇದೆ ಮ್ಯಾಮ್ ಕಾರ್ಯಕ್ರಮಕ್ಕೆ ಬಂದು? ಇಲ್ಲ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ನಿಮ್ಮಿಂದ ಇಟ್ ವಿಲ್ ರೀಚ್ ಸೋ ಮೆನಿ ಪೀಪಲ್ ಎಲ್ಲ. ದೆನ್ ಐ ಆಲ್ಸೋ ವಾಂಟ್ ಪೀಪಲ್ ಟು ರಿಯಲೈಸ್ ಲೈಫ್ ಇಸ್ ಬ್ಯೂಟಿಫುಲ್ ಆ್ಯಕ್ಚುಲಿ. ಕಷ್ಟ ಅಂದರೆ ಎಲ್ಲರಿಗೂ ಕಷ್ಟ ಬರುತ್ತೆ, ಯಾರೂ ನೋಬಡೀಸ್ ಲೈಫ್ ಇಸ್ ಸ್ಮೂತ್. ಸೊ ಯೋರ್ ದೂರದರ್ಶನ್ ಪಿಕ್ಕಿಂಗ್ ಅಪ್ ಪೀಪಲ್ ಲೈಕ್ ಮೀ ಆ್ಯಂಡ್ ಎಲ್ಲರಿಗೂ ಇದನ್ನು ನೀವು ಇದು ರಿಲೇ ಮಾಡುವಾಗ ಎಷ್ಟು ಜನ ಅದನ್ನು ನೋಡಿ ಎಲ್ಲರೂ ಚೇಂಜ್ ಆದರೆ ಚೇಂಜ್ ಫಾರ್ ದ ಬೆಟರ್. ಐ ವಿಲ್ ಬಿ ಸೋ ಹ್ಯಾಪಿ. ನಿಜವಾಗ್ಲೂ ಅದಕ್ಕಿಂತ ಸಂತೋಷ ಇನ್ನೇನೂ ಇರಲ್ಲ. ಯಾಕೆಂದರೆ ಎಲ್ಲ ಪೇರೆಂಟ್ಸ್ಗೂ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಅವ್ರ ಮಕ್ಕಳನ್ನ ಹೇಗೆ ಮುಂದಕ್ಕೆ ಕರ್ಕೊಂಡು ಬರೋದು, ಹೇಗೆ ಪಾಸಿಟಿವಿಟಿ ಅವ್ರ ಮನಸ್ಸಿಗೆ ಹಾಕಬೇಕು ಅಂತ ಎಲ್ಲರಿಗೂ ಗೊತ್ತಾದರೆ ಐ ಹೋಪ್ ದೇ ಆಲ್ ವಿಲ್ ರಿಪ್ಲೈ ಟು ಯು ಆಫ್ಟರ್ ಲಿಸ್ನಿಂಗ್ ಟು ದಿಸ್. ಸೊ ಐ ಆಮ್ ಸೋ ಹ್ಯಾಪಿ ದಟ್ ಯು ಕುಡ್ ಇಷ್ಟು ನೀವು ಕರೆದು ಮಾಡಿದ್ದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಬೋತ್ ಆಫ್ ಯು. ವಾರದಾತಿಥಿ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ನಿಮ್ಮ ಆ ಬಾಲ್ಯದಲ್ಲಾದಂಥ ಇನ್ಸಿಡೆಂಟು ಹೇಗೆ ನಿಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡು ಬಂತು ಅನ್ನುವಂಥ ಸಾಕಷ್ಟು ವಿಚಾರಗಳನ್ನು ಮೇಜರ್ ಪಾಯಿಂಟ್ಸ್ನ ಶೇರ್ ಮಾಡಿಕೊಂಡು
ನಮ್ಮ ಆಡಿಯನ್ಸ್ಗೆ ಕೂಡ ಇನ್ಸ್ಪೈರ್ ಆಗೋ ರೀತಿಯಲ್ಲಿ, ಬದುಕನ್ನು ಬದಲಾಯಿಸ್ಕೊಳ್ಳೋ ರೀತಿಯಲ್ಲಿ ನಿಮ್ಮ ಕಥೆಯನ್ನು ಹೇಳ್ಕೊಂಡ್ರಿ. ಬಂದದ್ದು ನಮಗೆ ಭಾಳ ಖುಷಿ ಆಯಿತು. ಸಮಯ ಕೊಟ್ಟಿದ್ದು ನಮ್ಮ ದೂರದರ್ಶನ ಚಂದನ ವಾಹಿನಿ, ನಮ್ಮ ವೀಕ್ಷಕರು ಹಾಗೆ ಇಡೀ ನಮ್ಮ ವಾರದ ಅತಿಥಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್. ಇಂಥವರ ಸಾಧಕರ ಜೀವನವೇ ಒಂದು ದೊಡ್ಡ ಪಾಠ, ಮಾರ್ಗದರ್ಶನ ಎನ್ನುವಂತಹ ಸದಾಶಯದೊಂದಿಗೆ ಇವತ್ತಿನ ವಾರದ ಅತಿಥಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ.